स्वानुभूतेकमानाय नमः शान्ताय तेजसे शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ, ಶ್ರೀ ಶಿವಾನಂದಪ್ಪಂಗಳವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ಒಡಮುಡುತ್ತ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಸದ್ಗುರು ಗುರುನಾಥರಪ್ಪಂಗಳವರ ಚರಣಾರವಿಂದಗಳಲ್ಲಿ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುವುದಲ್ಲದೆ, ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಸದಾದಿಗಳಿಂದ ಪೇಳಬಾರದ ಜಗವಿದು ಮಿಥ್ಯೆ ರಜ್ಜು ಸರ್ಪಣ ಓಲು ಅನ್ನುವ ಸೂತ್ರ ಆರಂಭವಾಗಿ ಒಂದು ನುಡಿಯ ವಿಚಾರವನ್ನು ಪೂರ್ವದ ಪ್ರವಚನದಲ್ಲಿ ತಿಳಿದುಕೊಂಡು ಬಂದಿದ್ದೇವೆ. ಈ ಜಗತ್ತು ಸದ್ರೂಪವೂ ಅಲ್ಲ, ಅಸದ್ರೂಪವೂ ಅಲ್ಲ, ಸದಸದ್ರೂಪ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಇದು ಅನಿರ್ವಚನೀಯ, ನಿರ್ವಚನ ಮಾಡಲಿಕ್ಕೆ ಬರುವುದಿಲ್ಲ. ಅರ್ಥಾತ್ ಇದು ತೋರ್ತದಷ್ಟ ಇರುವುದು ಅಲ್ಲ ಅಂತ ಇದರ ಅಭಿಪ್ರಾಯ. ನೋಡೋಣ, ಈ ನುಡಿಯನ್ನು ನೋಡೋಣ. ನೀನು ಅಖಂಡಿತನು, ನಿನ್ನೊಳಗೆ ಉದಿಸದು, ತನ್ನ ತಾನೇ ತೋರದು. ಜಡ ಜಗವಿದು, ಜಡ ಜಗವು ಇದು ಮಾನಿನಿರನ್ನೇ ಮಿಥ್ಯಾತ್ಮಕವು ಅಹುದರಿಂದಲ್ಲ ಅಹುದು. ಇದನ್ನು ಏನೆಂದು ಹೇಳುವಡೆ ಅರಿದಾರ್ಗೆ. ಒಂದು ನುಡಿಯ ವಿಚಾರ ನೋಡೋಣ. ಈ ಜಗತ್ತು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಇರುವಂಥದ್ದು ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಈ ಜಗತ್ತು ಇರುವಂಥದ್ದು ಅಲ್ಲ, ತೋರ್ತದೆ. ತೋರುವುದು ಬೇರೆ, ಇರುವುದು ಬೇರೆ. ಇದ್ದದ್ದು ತೋರಬೇಕಲ್ಲ. ಈ ಪೂರ್ವದಲ್ಲಿ ಪ್ರಶ್ನೆ ಮಾಡಿದ್ದೇವೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ತೋರಿದ ಮಾತ್ರಕ್ಕೆ ಇದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬದಂತೆ ಕನ್ನಡಿಯಲ್ಲಿ ಪ್ರತಿಬಿಂಬ ತೋರ್ತದೆ, ಆದರೆ ಅದಕ್ಕೆ ಇರುವಿಕೆ ಇದೆ ಏನು ಅಂದರೆ ಇರುವಿಕೆ ಇಲ್ಲ. ಹಾಗೆಯೇ ಜಗತ್ತು ತೋರ್ತದೆ, ಇದಕ್ಕೆ ಇರುವಿಕೆ ಇದೆ ಏನು ಅಂದರೆ ಇರುವಿಕೆ ಇಲ್ಲ. ಇದಕ್ಕೆ ಯುಕ್ತಿ ವಗೈರೆ ಈ ಪೂರ್ವ ಪ್ರವಚನದಲ್ಲಿ ಸಾಕಷ್ಟು ಹೇಳಿಯಾಗಿದೆ. ಈಗ ಜಗತ್ತು ಇಲ್ಲ ಅನ್ನುವುದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮದಿಂದಲೂ ಹುಟ್ಟಿಲ್ಲ, ತನ್ನಿಂದ ತಾನೂ ಹುಟ್ಟಿಲ್ಲ, ತೋರ್ತದ. ಯಾರು ತೋರ್ತದ? ಕಪ್ಪೆಯ ಚಿಪ್ಪಿನಲ್ಲಿ ಇಲ್ಲದೆ ಇರುವ ಬೆಳ್ಳಿಯು ತೋರಿದಂತೆ. ನೋಡೋಣ, ಒಂದೊಂದು ಶಬ್ದ ನೋಡೋಣ್ರಿ. ನೀನು ಅಖಂಡಿತನು. ನೀನು ಅಂದರೆ ಆತ್ಮ, ನಿನ್ನ ಸ್ವರೂಪವಾಗಿರುವ ಆತ್ಮತತ್ವವು. ಇಲ್ಲಿ ಕೇಳುವಾಗ ಅಧ್ಯಾರೋಪ ಮಾಡಿಕೊಂಡಿರುತ್ತೇವೆ ಅಂತ ಈ ಪೂರ್ವದಲ್ಲಿ ಹೇಳಿದ್ದೇವೆ. ಆತ್ಮನಲ್ಲಿ ಇಂದ್ರಿಯಗಳನ್ನು ಅಥವಾ ಇಂದ್ರಿಯಗಳಲ್ಲಿ ಆತ್ಮನನ್ನು ಅಧ್ಯಾರೋಪ ಮಾಡಿಕೊಂಡಾಗ ಶಾಸ್ತ್ರ ಆರಂಭ ಆಗ್ತದೆ. ಅಧ್ಯಾರೋಪ ಇಲ್ಲ ಅಂದರೆ ಶಾಸ್ತ್ರದ ಆರಂಭ ಇಲ್ಲ. ಅದಕ್ಕೆ ಪೂರ್ವದಲ್ಲಿ ಅದನ್ನು ಕೇಳ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೈತ್ರೇಯಿ ಎದುರಿಗೆ ಕೊಡ್ತಿದ್ದಾಳೆ, ಶರೀರ ನೀ ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ.
ಯಾಕಂದರೆ ಶರೀರ ಪರಿಚ್ಛಿನ್ನ ಇದೆ, ಒಳಗಿರುವ ಪ್ರತ್ಯೇಗಾತ್ಮ ಚೈತನ್ಯ ಪೂರ್ಣ ಇದೆ. ಅದನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ, ನೀನು ಅಖಂಡಿತನು. ಖಂಡಿತ ಅಂದರೆ ಪರಿಚ್ಛನ್ನ, ಯಾವುದೋ ಒಂದು ದೇಶದಲ್ಲಿ ಇರುವಂಥದ್ದು. ದೇಶತಃ ಕಾಲತಃ ವಸ್ತುತಃ ಪರಿಚ್ಛೇದ್ಯ ತ್ರಯದಲ್ಲಿ ಯಾವುದಾದ್ರೂ ಒಂದು ಆದದ್ದು ಅದು ಖಂಡಿತ. ಅಂದರೆ ಒಂದು ದೇಶದಲ್ಲಿ ಇದ್ದು ಒಂದು ದೇಶದಲ್ಲಿ ಇಲ್ಲದೇ ಇರುವುದು ದೇಶತಃ ಪರಿಚ್ಛೇದ ಅಂತ ಕರಿತೇವೆ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಿರುವುದನ್ನು ಕಾಲತಃ ಪರಿಚ್ಛೇದ್ಯ ವಸ್ತು ಅಂತ ಕರಿತೇವೆ. ದೇಶತಃ ಒಂದು ವಸ್ತುವಿನಲ್ಲಿ ಇದ್ದು ಇನ್ನೊಂದು ವಸ್ತುವಿನಲ್ಲಿ ಇಲ್ಲದನ್ನು ವಸ್ತು ಪರಿಚ್ಛೇದ್ಯ ಅಂತ ಕರಿತೇವೆ. ಈ ಮೂರು ಆತ್ಮತತ್ವದಲ್ಲಿ ಇಲ್ಲ. ನಿನ್ನ ಸ್ವರೂಪವಾಗಿರುವ ಆತ್ಮತತ್ವದಲ್ಲಿ ಪರಿಚ್ಛೇದ್ಯ ತ್ರಯಗಳು ಇಲ್ಲ. ನೀನು ಅಖಂಡಿತನು. ಇನ್ನು ಅದರ ಜೊತೆಗೆ ಸ್ವಗತಾದಿ ಭೇದಗಳು, ಸಜಾತೀಯ ವಿಜಾತೀಯ ಸ್ವಗತ ಇತ್ಯಾದಿ ಭೇದಗಳು ಕೂಡ ನಿನ್ನಲ್ಲಿ ಇಲ್ಲ. ಅಖಂಡಿತ ಅನ್ನುವ ಶಬ್ದ ಬಂದದ್ದರಿಂದ ಇವ್ಯಾವೂ ನಿನ್ನ ಸ್ವರೂಪದಲ್ಲಿ ಇಲ್ಲ. ಅಖಂಡಿತನು ಅಂದರೆ ಪೂರ್ಣ. ಅದಕ್ಕೆ ಉಪನಿಷತ್ ಪ್ರಮಾಣ ಇದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವ ಅವಶಿಷ್ಯತೆ. ಬೃಹದಾರಣ್ಯಕದಲ್ಲಿ ಹೇಳ್ತಾರೆ ಇದನ್ನು. ಆತ್ಮತತ್ವ ಪೂರ್ಣ, ಅದಕ್ಕಾಗಿ ಅಖಂಡಿತನು. ನಿನ್ನೊಳಗೆಯೇ ಉದಿಸದು. ಪೂರ್ಣ ಆದರೆ ಆಗಲಿಲ್ಲ ಆತ್ಮತತ್ವ. ಆತ್ಮತತ್ವದಿಂದ ಜಗತ್ತು ಹುಟ್ಟಿದೆ ಅಂತ ಹೇಳಲಿಕ್ಕೆ ಏನು ತಕರಾರ ಅಂತ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ಆತ್ಮತತ್ವ ಪೂರ್ಣ, ಪೂರ್ಣವಾಗಿರುವ ಆತ್ಮತತ್ವದಿಂದ ಜಗತ್ತು ಹುಟ್ಟಿದೆ ಅಂತ ಹೇಳುವುದಕ್ಕೆ ಏನು ತಕರಾರ? ಇದು ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ಆತ್ಮ ಪರಿಪೂರ್ಣವಾದಾಗ ಆ ಜಗತ್ತು ಹುಟ್ಟಿತು ಅಂತ ಇಟ್ಕೊಂಡ್ರೆ ಅದಕ್ಕೊಂದು ಜಾಗ ಹೇಳಬೇಕು. ಜಗತ್ತಿಗೆ ಆತ್ಮನಿಂದ ಜಗತ್ತು ಹುಟ್ಟಿತು. ಪರ್ವತದ ದೆಸೆಯಿಂದ ನದಿಯು ಹುಟ್ಟಿತು. ದೃಷ್ಟಾಂತ, ಪರ್ವತದ ದೆಸೆಯಿಂದ ನದಿಯು ಹುಟ್ಟಿತು. ಪರ್ವತವೇ ನದಿಯಲ್ಲ, ಹುಟ್ಟಿತು ಅಂದ್ಕೂಡಲೇ ಪರ್ವತ ಪರಿಚ್ಛಿನ್ನಿದೆ, ಪರಿಚ್ಛಿನ್ನವಾದ ಪರ್ವತದಿಂದ ನದಿ ಹುಟ್ಟಿತು. ಇದು ದೃಷ್ಟಾಂತ. ದಾರ್ಷ್ಟಾಂತಕ್ಕೆ ಬರ್ರಿ. ಆತ್ಮತತ್ವ ಪೂರ್ಣವಾಗಿರುವುದರಿಂದ ಅದರಿಂದ ಜಗತ್ತು ಹುಟ್ಟಿತು ಅಂದರೆ ಆ ಜಗತ್ತಿಗೆ ಒಂದು ಸ್ಥಳ ಹೇಳಬೇಕಲ್ಲ, ಒಂದು ಜಾಗ ಹೇಳಬೇಕು. ಆತ್ಮವೇ ಪರಿಪೂರ್ಣವಾದಾಗ ಅದರಿಂದ ಹುಟ್ಟಿರೋ ಜಗತ್ತಿಗೆ ಜಾಗ ಎಲ್ಲಿದೆ? ಸ್ಥಳನೇ ಇಲ್ಲ. ಹುಟ್ಟುದಂತೂ ದೂರಿನ ಮಾತು, ಆಮೇಲೆ ನೋಡೋಣ. ಅಂತೂ ಸ್ಥಳ ಇಲ್ಲ. ಒಂದು ವೇಳೆ ಜಗತ್ತು ಆತ್ಮನಿಂದ ಹುಟ್ಟಿತು ಅಂತ ಅಂಗೀಕಾರ ಮಾಡಿದರೆ ಆತ್ಮ ಪರಿಚ್ಛಿನ್ನ ಆಗ್ತಾನ, ಖಂಡಿತ ಆಗ್ತಾನ, ಅಖಂಡಿತ ಅಲ್ಲ. ಯಾಕೆ? ಅಲ್ಲೊಂದು ಪೊಳ್ಳು ಹುಟ್ಟಿತಂದ್ರೆ ಇನ್ನೊಂದು ತಯಾರಾಯಿತು, ದ್ವೈತ ಆಯಿತು. ದ್ವೈತ ಪತ್ಯನೂ ಬರ್ತದೆ, ಆ ಮಾತು ಬೇರೆ. ಈಗ ಅಖಂಡಿತ ಆಗಿ ಉಳಿದಿಲ್ಲ. ಆತ್ಮನಿಂದ ಈ ತೋರುವ ಜಗತ್ತು ಹುಟ್ಟಿದೆ ಅಂತ ಅಂಗೀಕಾರ ಮಾಡಿದರೆ ಆತ್ಮ ಪರಿಚ್ಛಿನ್ನನಾಗಬೇಕಾಗುತ್ತದೆ. ಅದರ ಜೊತೆಗೆ ದ್ವೈತಾಪತ್ತಿ, ಅದ್ವೈತ ಸಿದ್ಧಾಂತ ಬಿದ್ದು ಹೋಗ್ತದೆ. ಆತ್ಮನಿಂದ ಜಗತ್ತು ಹುಟ್ಟಿತು ಅಂತ ಅಂಗೀಕಾರ ಮಾಡಿದರೆ ಸಿದ್ಧಾಂತ ಬಿದ್ದು ಹೋಗ್ತದೆ. ಮತ್ತು ಆತ್ಮನಿಂದಲೇ ಜಗತ್ತು ಹುಟ್ಟಿದೆ ಅಂತ ಹೇಳ್ಕೊಂಡು ಬಂದಿರಿ ಎಲ್ಲ ಅಂತ ಈ ಪೂರ್ವದಲ್ಲಿ ಚರ್ಚೆಯಾಗಿ ಬಂದಿದೆ. ಯಾರ ಸಲುವಾಗಿ ಹಾಗೆ ಹೇಳಿದರು? ಮತವಾದಿಗಳನ್ನು ದೂರೀಕರಿಸುವುದಕ್ಕಾಗಿ. ಜಡವಾದ ಪದಾರ್ಥಗಳು ಜಗತ್ತಿಗೆ ಕಾರಣ ಅಲ್ಲ. ಆರಂಭವಾದ ಹೇಳ್ತಕ್ಕಂತಹ ನೈಯಾಯಿಕಾದಿಗಳನ್ನು ಇಟ್ಟುಕೊಂಡು ಖಂಡಿಸಿಕೊಂಡು ಬಂದರು. ವೃತ್ತಿವಾದ, ಆರಂಭವಾದ, ಪರಿಣಾಮವಾದ ಇತ್ಯಾದಿಯಿಂದ ಚರ್ಚೆ ಮಾಡ್ಕೊಂಡು ಬಂದೇವೆ, ಕೇಳಿದ್ದೇವೆ. ಅಲ್ಲಿ ಜಗತ್ತು ಪರಮಾತ್ಮನಿಂದಲೇ ಹುಟ್ಟಿತು ಅಂತ ಹೇಳಿದರು. ಯಾರ ಸಲುವಾಗಿ ಹೇಳಿದರು? ಅದರ ಮಂದ ಮಧ್ಯಮ ಜಿಜ್ಞಾಸುಗಳ ಸಲುವಾಗಿ ಹೇಳಿದರು. ಸದ್ಯಕ್ಕೆ ನಡೆದಿರುವುದು ಉತ್ತಮ ಜಿಜ್ಞಾಸುವಿನನ್ನು ಮುಂದಿಟ್ಟುಕೊಂಡಂತಹ ವಿಚಾರ ಇದೆ. ಮೈತ್ರಿ ಉತ್ತಮ ಜಿಜ್ಞಾಸು. ಏನೆಲ್ಲ ಆಸ್ತಿ ಇದ್ದರೂ ಕೂಡ ಅದನ್ನು ತೃಣಪ್ರಾಯವಾಗಿ ಕಂಡಳು. ಆಸ್ತಿ ಅದ್ಯಾತಕ್ಕೆ ಬೇಕು ನನಗೆ? ನಿತ್ಯ ಸುಖದ ಲವಲೇಶವು ಅದರಿಂದ ಪ್ರಾಪ್ತ ಆಗುವುದಿಲ್ಲ ಅಂದ್ರೆ ಅದನ್ನು ತಗೊಂಡು ನಾ ಏನು ಮಾಡಲಿ ಎಂದು ತ್ಯಾಗ ಮಾಡಿದರು. ಅದಕ್ಕಾಗಿ ಉತ್ತಮ ಜಿಜ್ಞಾಸು ಮೈತ್ರಿ.
ಅಂತಹ ಉತ್ತಮ ಜಿಜ್ಞಾಸುವನ್ನು ಎದುರಿಗೆ ಇಟ್ಟುಕೊಂಡು ಯಾಜ್ಞವಲ್ಕ್ಯರು ಹೇಳಿದಂತಹ ವಿಷಯವನ್ನು ಇಲ್ಲಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಏನಂತಾರೆ ಇಲ್ಲಿ, ನೀನು ಅಖಂಡಿತನು, ನೀನು ಪರಿಪೂರ್ಣವಾದ ಆತ್ಮತತ್ವ. ಅಂತಹ ಆತ್ಮತತ್ವ ಸ್ವರೂಪವಾಗಿರುವ ನಿನ್ನೊಳಗೆ ಉದಿಸದು. ಈ ಜಗತ್ತು ನಿನ್ನಲ್ಲಿ ಹುಟ್ಟುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಅಖಂಡಿತನು, ನಿನ್ನೊಳಗೆ ಉದಿಸದು. ಯಾಕನ್ನೋದು ಇಲ್ಲಿವರೆಗೆ ಚರ್ಚೆ ಆಯಿತು. ಒಂದು ವೇಳೆ ಹುಟ್ಟುತ್ತದಂದ್ರೆ ದ್ವೈತಾಪತ್ತಿ ಒಂದು, ಆತ್ಮ ಪರಿಚ್ಛಿನ್ನ ಆಗಬೇಕು, ಇನ್ನೊಂದು ಖಂಡಿತ ಆಗಬೇಕಾಯಿತು. ಉದಿಸದು, ತನ್ನ ತಾನೇ ತೋರದು. ಹಾಗಾದ್ರೆ ತನ್ನಿಂದ ತಾನೇ ಹುಟ್ಟಿದೆ ಅಂದ್ರೆ ಆತ್ಮಾಶ್ರಯ ದೋಷ ಅಂತ ಕರಿತೇವೆ. ಆತ್ಮಾಶ್ರಯ ದೋಷ. ತನ್ನ ಹೆಗಲ ಮೇಲೆ ತಾನೇ ಕುಳಿತುಕೊಂಡು ಓಡುತ್ತಿದ್ದಾನೆ ಅಂತ ಇದಕ್ಕೆ ಉದಾಹರಣೆಯನ್ನು ಕೊಟ್ಟಾರೆ ಶಾಸ್ತ್ರದಲ್ಲಿ. ಆತ್ಮಾಶ್ರಯ ದೋಷಕ್ಕೆ ಏನು ಉದಾಹರಣೆ ಕೊಟ್ಟಾರು? ತನ್ನ ಹೆಗಲ ಮೇಲೆ ತಾನೇ ಕುಳಿತುಕೊಂಡು ಓಡುತ್ತಿದ್ದಾನೆ. ಇದು ಸ್ವಂತದೇನ? ಹೊಂದುವುದಿಲ್ಲ. ಅಂದರೆ ತನ್ನಿಂದಲೇ ತಾನು ಹುಟ್ಟಿತು ಅಂದರೆ ಒಂದು ಕಡೆ ಆಗುವಂಥದ್ದು ಅಲ್ಲ. ತನ್ನಿಂದಲೇ ತಾನು ಹುಟ್ಟಿತು ಅಂದರೆ ಬೀಜದಿಂದ ಗಿಡ ಹುಟ್ಟಬಹುದು, ಬೀಜದಿಂದ ಬೀಜ ಹುಟ್ಟಿಲ್ಲ. ಬೀಜದಿಂದ ಗಿಡ ಹುಡ್ತದೆ, ಅಂಕುರ ಆಗ್ತದೆ, ಮುಂದೆ ಅದು ಕಾಯಿ ಆಯಿತು, ಹಣ್ಣಾಯಿತು, ಅಲ್ಲಿ ಬೀಜ ತಯಾರಿ ಆಯಿತು, ಅದು ಬೇರೆ ಬೀಜ. ಈ ಕಾರಣವಾಗಿರೋ ಬೀಜ, ವೃಕ್ಷಕ್ಕೆ ಕಾರಣವಾಗಿರೋ ಬೀಜ ನಾಶ ಆಗಿ ಹೋಯಿತು, ವೃಕ್ಷ ರೂಪದಿಂದ ಬೆಳೀತು. ಹಾಗೆ ತನ್ನಿಂದ ತಾನೇ ಹುಟ್ಟಿತು ಅಂದರೆ ತಾನ ನಾಶ ಆಗಿ ಹೋಗ್ಬೇಕು. ಯಾವುದು? ಜಗತ್ತು. ತನ್ನಿಂದ ತಾನು ಹುಟ್ಟಿತು ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಅಖಂಡಿತವಾಗಿರುವ ಚೈತನ್ಯ ಸ್ವರೂಪಗಳಾಗಿರುವ ಅಥವಾ ಚೈತನ್ಯ ಸ್ವರೂಪವಾಗಿರುವ ನಿನ್ನಿಂದಲೂ ಜಗತ್ತು ಹುಟ್ಟಿತು ಬರುವುದಿಲ್ಲ. ಎರಡು ಮಾತುಗಳು. ನೀನು ಅಖಂಡಿತನು, ನಿನ್ನಲು ಜಗವು ಇದು ಉದಿಸದು, ತನ್ನ ತಾನೇ ತೋರದು, ತನ್ನಿಂದ ತಾನೇ ಹುಟ್ಟಲಾರದು. ಜಡ ಜಗವಿದು. ಯಾಕಂದ್ರೆ ಇದು ಜಡವಾದ ಪದಾರ್ಥ. ಜಡವಾದ ಪದಾರ್ಥ ಇನ್ನೊಂದು ರೀತಿಯಿಂದ ತೋರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಎಲ್ಲಿ ಚೈತನ್ಯ ಇದೆ ಅಲ್ಲಿ ಇನ್ನೊಂದು ರೀತಿಯಿಂದ ತೋರಿಕೊಳ್ಳುವುದ ಸಾಮರ್ಥ್ಯ ಇದೆ ಜಡ ಪದಾರ್ಥಕ್ಕೆ. ಚೈತನ್ಯದ ಆಶ್ರಯವಿಲ್ಲದೆ, ಇಲ್ಲಿ ಏನು ಅರ್ಥ ಅಂತ ಕೇಳಿದ್ರೆ, ಚೈತನ್ಯದ ಆಶ್ರಯವಿಲ್ಲದೆ ಜಡವಾದ ಜಗತ್ತು ತನ್ನಿಂದ ತಾನು ತೋರಿಕೊಳ್ಳಲಾರದು. ಜಡ ಜಗವಿದು. ಇದು ಜಡ ಜಗವು. ಇದು ತೋರುವುದು, ಇದಮಾತ್ಮಕ ಬುದ್ಧಿಗೆ ಗೋಚರವಾಗುವಂಥದ್ದು ಜಡವಾದ ಜಗತ್ತು. ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾದದ್ದು ಜಡ ಪದಾರ್ಥ. ತನ್ನ ಜ್ಞಾನವು ತನಗೆ ಇಲ್ಲ, ಇನ್ನೊಂದರ ಜ್ಞಾನವು ತನಗೆ ಇಲ್ಲ. ಇದನ್ನು ಜಡ ಪದಾರ್ಥ ಅಂತ ಕರ್ಕೊಂಡು ಬಂದಾಗ, ಅದಕ್ಕಾಗಿ ಜಗತ್ತು ತನ್ನಿಂದ ತಾನು ಹುಟ್ಟಲಾರದು, ಆತ್ಮನಿಂದಲೂ ಹುಟ್ಟಲಾರದು. ಮಿಥ್ಯಾತ್ಮಕವು ಅಹುದು. ಇದನ್ನು ಏನೆಂದು ಕೇಳುವಡೆ ಅರಿದು ಆರ್ಗೆ. ಮಾನಿನೀರನ್ನೇ ಇದರ ಬಗ್ಗೆ ಪೂರ್ವ ಪ್ರವಚನದಲ್ಲಿ ಸಾಕಷ್ಟು ಸಲ ಕೇಳ್ಕೊಂಡ್ಬಂದಿರಿ. ಮಾನಿನಿ ರನ್ನೆ, ಮಾನವುಳ್ಳವರಲ್ಲಿ ಶ್ರೇಷ್ಠಳಾದವಳೆ. ಮಾನವುಳ್ಳವರಲ್ಲಿ ಶ್ರೇಷ್ಠಳಾದವಳು. ಮಾನವುಳ್ಳವರು ಯಾರು ಅಂತ ಹಿಂದೆಲ್ಲ ಚಿಂತನೆ ಮಾಡಿದ್ದೇವೆ, ನೆನಪಾಗ್ತದೆಲ್ಲ ನೋಡ್ರಿ. ನುಡಿದಂತೆ ನಡೆಯುವವರು ಮಾನವುಳ್ಳವರು, ನುಡಿದಂತೆ ನಡೆಯಲಾರದವರು ಮಾನವಿಲ್ಲದವರು. ಅವರನ್ನು ಮಾನಗೀಡಿಗಳು ಅಂತ ಲೋಕದಾಗ ಕರಿತೇವೆ. ನುಡಿದಂತೆ ನಡೆಯಲಾರದವರನ್ನು ಏನಂತ ಕರಿತೀರಿ? ಮಾನಗೀಡಿದಾನವಂತ. ಸಹಜವಾಗಿ ನಮ್ಮ ಭಾಷೆಯಲ್ಲಿ ಮಾನಗೀಡಿದಾನ, ಅವನು ಕೂಡ ಏನು ಮಾತಾಡೋದು ಅಂತ ಕರಿತೀರಿ. ಹಾಗಾದರೆ ನುಡಿದಂತೆ ಯಾರು ನಡೆಯುತ್ತಾರೆಯೋ ಅವರು ಮಾನವುಳ್ಳವರು. ಇಲ್ಲಿ ಮೈತ್ರಿ ಮಾನಿನಿ ರನ್ನೆ ಅನ್ನುವ ಶಬ್ದಕ್ಕೆ ಅರ್ಥಪ್ರಾಯಳು, ಅರ್ಥಭೂತಳು ಆಗಿದ್ದಾಳೆ. ಕಾರಣ ಏನು ಅಂತ ಸ್ವಲ್ಪ ವಿಚಾರ ಮಾಡೋಣ. ರಿಪೀಟ್ ಆದರೂ ಚಿಂತೆ ಇಲ್ಲ. ಹಿಂದಿನ ಪ್ರವಚನದಲ್ಲಿ ಬಂದಿದೆ, ಬಂದಿಲ್ಲ ಅಂತಿಲ್ಲ. ಮತ್ತೊಂದು ನೆನಪು ಮಾಡೋಣ.
ನಾವು ನೀವು 3 ಮಾತು ಕೊಟ್ಟು ಬಂದೇವಿ ತಾಯಿ ಹೊಟ್ಟಾಗಿದ್ದಾಗ. ಅದಕ್ಕೆ ಗರ್ಭೋಪನಿಷತ್ ಪ್ರಮಾಣ ಇದೆ. ಯದಿ ಯೋನ್ಯ ಪ್ರಮುಚ್ಚೇಹಂ ತತ್ ಪ್ರಪದ್ಯೆ ಮಹೇಶ್ವರಂ ಶುಭಕ್ಷಯಕರ್ತಾರಂ ಫಲಮುಕ್ತಿಪ್ರದಾಯಕಂ. ಇದು ಗರ್ಭೋಪನಿಷತ್ತಿನಲ್ಲಿ ಬರುವಂಥ ಮಂತ್ರ. ಇಲ್ಲಿಂದ ಹೊರಗೆ ಹೋದ ಮೇಲೆ ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ ಅಂದ ಗರ್ಭಸ್ಥ ಶಿಶು ಪರಮಾತ್ಮನನ್ನು ಕುರಿತು ಹೊರಗೆ ಬಂದ ಮೇಲೆ ಮಾರತ 3 ಮಾತು ಕೊಟ್ಟು ಬಂದೇವೆ. ಗುರು ರೂಪದಿಂದ ಇರುವ ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ 1 ಮಾತು, ಆಶೆಯನ್ನು ಗೆಲ್ಲುತ್ತೇನೆ 2 ಮಾತು, ಮತ್ತು ಈ ಗರ್ಭವಾಸ ದುಃಖಕ್ಕೆ ಬಾರದಂತೆ ಮಾಡಿಕೊಳ್ಳುತ್ತೇನೆ ಅಂದರೆ ಜ್ಞಾನವನ್ನು ಮಾಡಿಕೊಳ್ಳುತ್ತೇನೆ ಅನ್ನೋದು 3ನೇ ಮಾತು. ಈ 3 ಮಾತುಗಳು ಮರೆತು ಹೋಗಿದ್ದಾವೆ, ಮರ್ತಿದ್ದೇವೆ. 3 ಮಾತುಗಳನ್ನು ಮರೆತು ಬಿಟ್ಟಿದ್ದೇವೆ. ಅವುಗಳನ್ನು ನೆನಪು ಮಾಡುವುದಕ್ಕಾಗಿ ಶಾಸ್ತ್ರಗಳು ತಯಾರಾಗ್ಯಾವ. ನುಡಿದಂತೆ ನಡೆದವರು ಮಾನವುಳ್ಳವರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಬಸವಣ್ಣವರ ಮಾತು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ತಾಯಿ ಹೊಟ್ಟೆಯಾಗಿದ್ದಾಗ ಏನು 3 ಮಾತು ಕೊಟ್ಟಿದ್ದೋ ತಮ್ಮ, ಆ 3 ಮಾತುಗಳನ್ನು ನಿನ್ನ ಜೀವನದಲ್ಲಿ ನೀನು ಅನುಷ್ಠಾನ ಮಾಡಿದ್ದೇ ಆದರೆ, ಅನುಷ್ಠಾನಕ್ಕೆ ತಂದದ್ದೇ ಆದರೆ ನೀನು ಮುಕ್ತನಾಗುತ್ತಿ ಅಂತ ಸಣ್ಣ ಮಾತಿನಲ್ಲಿ ಅಣ್ಣನವರು ಕೂಡ ಇದನ್ನು ಹೇಳಿದ್ದಾರೆ. ಅದಕ್ಕಾಗಿ ತಾಯಿಯ ಗರ್ಭದಲ್ಲಿ ಇದ್ದಾಗ ಏನು ಮಾತುಗಳನ್ನು ಆಡಿದ್ದೇವೆಯೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಕರಾದವರು ಮಾನವುಳ್ಳವರು. ಅಂದರೆ ತಮ್ಮನ್ನು ತಾವು ತಿಳಿಯುವ ಮಾರ್ಗದಲ್ಲಿ ಸಾಧಕರಾದವರು ಮಾನವುಳ್ಳವರು. ಅವರಲ್ಲಿ ನೀನು ಶ್ರೇಷ್ಠಳು ಅಂತ ಇದ್ದಾರೆ. ಮಾನವುಳ್ಳವರಲ್ಲಿ ನೀನು ಶ್ರೇಷ್ಠಳು, ಮಾನಿನಿ ರನ್ನೆ. ಈ ಜಗತ್ತೇನಾಗಿದೆ ಅನ್ನೋದು ಮುಂದೆ ಬರೀತಾರೆ. ಮಿಥ್ಯಾತ್ಮಕವು ಹೌದು, ಮಿಥ್ಯಾತ್ಮಕವು ಹೌದು. ಮಿಥ್ಯಾ ಅನ್ನೋ ಶಬ್ದದ ಅರ್ಥ ಅಂತೂ ಸಾಕಷ್ಟು ಸಲ ಕೇಳಿದ್ರಿ. ಸುಳ್ಳು, ಸುಳ್ಳು, ಸುಳ್ಳು ಅನ್ನೋ ಶಬ್ದ ಅದು ಸತ್ಪದಾರ್ಥವೂ ಅಲ್ಲ, ಅಸತ್ ಪದಾರ್ಥವೂ ಅಲ್ಲ, ಸದಸತ್ ಪದಾರ್ಥವೂ ಅಲ್ಲ. ಸತ್ಪದಾರ್ಥ ಆದರೆ ಯಾವಾಗಲೂ ಇರ್ತಿತ್ತು, ಜಗತ್ತು ಯಾವಾಗಲೂ ಇರೋದಿಲ್ಲ. ಅಸತ್ ಪದಾರ್ಥ ಆದರೆ ತೋರಬಾರ್ದಾಗಿತ್ತು, ತೋರ್ತದೆ. ಅಂದರೆ ಸದಸತ್ ಅನ್ನೋಣಂದ್ರೆ ಹಂಗೂ ಅನ್ನಲಿಕ್ಕೆ ಬರೋದಿಲ್ಲ. ಆದುದರಿಂದ ಮಿಥ್ಯೆ ಅನ್ನುವ ಶಬ್ದ ಅಂದರೆ ಏನು? ಸುಳ್ಳು. ಸುಳ್ಳು ಅಂದರೆ ಅದಕ್ಕೆ ಇರುವಿಕೆ ಇಲ್ಲ ಅಂತ ಅರ್ಥ, ಮತ್ತೇನಿಲ್ಲ. ಅವನು ಸುಳ್ಳು ಹೇಳುತ್ತಾನೆ ಅಂದರೆ ಅವನ ಮಾತಿಗೆ ಬೆಲೆ ಇಲ್ಲ ಅಂತ ನಿಮ್ಮೆಲ್ಲರ ಅನುಭವ. ಅವನ ಮಾತಿಗೆ ಬೆಲೆ ಇಲ್ಲ. ಹಾಗೆ ಜಗತ್ತು ಸುಳ್ಳು ಅಂದರೆ ಇದಕ್ಕೆ ಏನೇನೂ ಬೆಲೆ ಇಲ್ಲ, ತೋರ್ತದಷ್ಟೆ. ಅದಕ್ಕಾಗಿ ಮಿಥ್ಯಾತ್ಮಕವೂ ಹೌದು. ಇದನ್ನು ಏನೆಂದು ಪೇಳುವಡೆ, ಇದನ್ನು ಏನು, ಇದ ಮಿಥ್ಯಂ, ಇದು ಹೀಗೆ ಎಂದು ವಚಿಸುವಡೆ, ಹೇಳುವಡೆ, ಹೇಳುವ ಸಂದರ್ಭ ಬಂದದ್ದೇ ಆದರೆ ಅರಿದು, ಹೇಳುವಡೆ ಅರಿದು ಆರ್ಗೆ, ಆರ್ಗೆ ಅರಿದು ಯಾರಿಂದಲೂ ಇದ ಮಿಥ್ಯಂ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಏನು ತಮಾಷೆ ಅನ್ನಿಸ್ತದೆ, ಒಂದಿಟ್ಟೆ ತೋರ್ತದೆ. ಇದ ಮಿಥ್ಯಂ, ಇದು ಹೀಗೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಶಬ್ದದ ಅರ್ಥ. ಯಾಕೆ ಇದು ಹೀಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನೋದನ್ನು ನಿಜಗುಣದ ಮಾತಿನಲ್ಲೇ ಕೇಳೋಣ. ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ಇದರ ಹಿಂದಿನ ಮುಂದಿನ ಶಬ್ದ ನಿಮಗೆ ಗೊತ್ತಿದ್ದಾವೆ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ, ಹುಟ್ಟಿದ ಬಳಿಕ ಒಡೆದು ಧೂಳಾಗೆ ನೀನಿಲ್ಲ. ಹಾಗಾದ್ರೆ ಮಧ್ಯದಲ್ಲಿ ಆದರೂ ಕೂಡ ಒಂದು ರೂಪ ನಿನಗೆ ನಿಜವಾಗಿದೆ ಏನು? ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ಈ ಶರೀರದ ರೂಪ ಪ್ರತಿ ಕ್ಷಣದಲ್ಲಿ ಬದಲಾಗ್ತಾ ಇದೆ. ಏನು ಬದಲಾಗ್ತಾ ಇಲ್ಲ? ಬದಲಾಗ್ತಾ ಇಲ್ಲ ಅಂದ್ರೆ ಒಮ್ಮೆ ದಾಡಿ ಮಾಡ್ಕೊಂಡು ಅವ್ರು ಊಟ ಮಾಡ್ಕೊಳ್ಳೋದು ಬೇಡ. ಮಾಡ್ಕೋತಿರಲ್ಲ, ಯಾಕೆ ಮಾಡ್ಕೊಂಡ್ರಿ? ದಾಡಿ ಬೆಳೆದು ಮಾಡ್ಕೊಂಡ್ರಿ, ಹಂಗಾರೆ ಬದಲಾಗೈತಿ. ಎಷ್ಟೊತ್ತಿನಾಗ ಎಷ್ಟು ಬದಲಾಗೈತಿ? 1 ಸೆಕೆಂಡಿನಾಗ ಎಷ್ಟು ಬದಲಾಗಿ? ಗೊತ್ತಿಲ್ಲ. ಬದಲಾಗಿಲ್ಲ ಏನಾದ್ರೆ ಬದಲಾಗಿ. ಅದಕ್ಕೆ ಮಧ್ಯದವಳು ಆವ ರೂಪು ನನಗೆ ನಿಜಬಹುದು. ಇಟ್ಟಿತ್ತು ಮಾಂಸದ ಮುದ್ದೆ, ಬೆಳೀತಾ 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 3 ಪರಿಮಳ ದೊಡ್ಡದಾಯಿತು. ಆಮೇಲೆ ಕರಗ್ತಾ ಬಂತು. ಒಂದಿನ ಇಲ್ಲ ಹಂಗಾಯ್ತು. ನಿನಗೆ ಯಾವಾರ ಒಂದು ರೂಪ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಏನು ಅಂತ
ಈ ಪಿಂಡ ಇಟ್ಕೊಂಡು ನಿಜಗುಣರು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹೇಳಿದ್ದು ಮತ್ತೊಮ್ಮೆ ನೆನಪು. ಇದು ಜಗತ್ತಿಗೆ ಅನ್ವಯ ಮಾಡಿರಿ. ಹೀಗೆ ತೋರುವಕ್ಕಿಂತ ಮುಂಚೆ ನೀನು ಇರಲಿಲ್ಲ, ಬ್ರಹ್ಮಜ್ಞಾನ ಆದಮೇಲೆ ನಿನಗೆ ಇರುವಿಕೆ ಇಲ್ಲ, ಮಧ್ಯದಲ್ಲಿ ಆದರೂ ಕೂಡ ನಿನಗೊಂದು ನಿಜವಾದ ರೂಪ ಐತೇನು. ಪಿಂಡಾಂಡಕ್ಕೆ ಇಲ್ಲ ಅಂದಮೇಲೆ ಬ್ರಹ್ಮಾಂಡಕ್ಕಿಲ್ಲ ಅಂತ ಅರ್ಥ. ಪಿಂಡಾಂಡವು ಹೇವೋ ಹಾಗೆ ಬ್ರಹ್ಮಾಂಡ. ಅದಕ್ಕೆ ಇಲ್ಲಿ ಮಧ್ಯದೊಳು ಆ ರೂಪ ನನಗೆ ನಿಜಬಹುದು ಅನ್ನುವ ಮಾತು ಎಲ್ಲಿ ಅನ್ವಯ ಆಗ್ತದೆ ಅಂತ ಕೇಳಿದರೆ, ಎಂತಹ ಪಂಡಿತಿದಾನಂದರೂ ಕೂಡ ಈ ಜಗತ್ತು ಹೀಗೆಯೇ ಇದೆ ಎಂದು ಹೇಳುವ ತಾಕತ್ತ ಸಾಮರ್ಥ್ಯ ಅವನಲ್ಲಿ ಇಲ್ಲ. ಆರ್ಗೆ ಅರಿದು ಹೇಳುವಡೆ ಆರ್ಗೆ ಅರಿದು ಹೇಳುವ ಸಂದರ್ಭ ಬಂದರೆ ಯಾರಿಗೂ ಕೂಡ ಈ ಜಗತ್ತು ಹೀಗೆ ಇದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಅದರಿಂದ ಮುಂದೆ ನೋಡಿ, ತೋರಿದ ಜಗವಿದು ಕನಸಿನ ಅಂದದಳು ಅನಿರ್ವಚನೀಯವಲ್ಲದೆ ಸುದತಿ ಕೇಳಿದನು ಸದಾದಿಗಳಿಂದ ಆವ ಚದುರನು ವಿಧಿಸಿ ನುಡಿಯಲಿಲ್ಲ. ಅದೇ ವಿಷಯ ವಿವರಣೆ ಮಾಡ್ತಾರೆ, ಮತ್ತೇನಿಲ್ಲ. ಒಟ್ಟು ಇದನ್ನ ಶಬ್ದಕ್ಕೆ ವಿಷಯ ಮಾಡೋಕೆ ಆಗೋದಿಲ್ಲ. ಏನು ಅಂದರೆ ಒಂದು ಶಬ್ದ ಇದೆ ಅನಿರ್ವಚನೀಯ. ಯಾವ ಶಬ್ದ ಇದೆ? ಅನಿರ್ವಚನೀಯ. ನಿರ್ವಚನ ಅಂದರೆ ಇದು ಹೀಗೆ ಎಂದು ಹೇಳುವುದು. ಇದಂ ಇತ್ತಂ, ಇದು ಹೀಗೆ ಎಂದು ಹೇಳುವುದು ನಿರ್ವಚನ. ಅನಿರ್ವಚನೀಯ ಅಂದರೆ ಇದು ಹೀಗೆ ಇದೆ ಎಂದು ಹೇಳಲಿಕ್ಕೆ ಬಾರದೆ ಇರುವುದು ಅನಿರ್ವಚನೀಯ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಮತ್ತೇನಿಲ್ಲ. ಕನಸಿನ ದೃಷ್ಟಾಂತ ಕೊಡ್ತಾರೆ ಈ ನುಡಿಯಲ್ಲಿ. ಇದು ಅನಿರ್ವಚನೀಯ ಅಂತ ಹೇಳಲಿಕ್ಕೆ ಬರ್ತದೆ. ಹೆಂಗೆ ಹೇಳಲಿಕ್ಕೆ ಬರ್ತದೆ? ಕನಸಿನಂತೆ ನೋಡ್ರಿ. ಅದರಿಂದೇ ಯಾರಿಂದಲೂ ಹೇಳಲಿಕ್ಕೆ ಇದಮಿತ್ತಂಬೆಂದು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತೋರಿದ ಜಗವಿದು, ಗೋಚರವಾಗುವ, ಕಾಣುವ, ಕೇಳುವ ಜಗತ್ತು ಇದು. ಇವೆಲ್ಲ ಸೇರ್ತಾವರು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಇಲ್ಲಿ ಸೇರ್ತಾವೆ. ಪಂಚ ಜ್ಞಾನೇಂದ್ರಿಯಗಳಿಗೂ ಪಂಚ ಕರ್ಮೇಂದ್ರಿಯಗಳಿಗೂ ವಿಷಯಗಳು ಇಲ್ಲಿ ಸಿಗ್ತಾವೆ. ಅದನ್ನು ಇಟ್ಕೊಂಡು ತೋರುವ ಅನ್ನುವಂತಹ ಶಬ್ದ ಹೇಳಿದ್ದಾರೆ. ಅದರಿಂದ ತೋರಿದ, ಎಲ್ಲರಿಗೂ ಗೋಚರವಾಗುತ್ತಿರುವ, ಎಲ್ಲರಿಗೂ ಅಂದರೆ ತತ್ವಜ್ಞಾನಿಯನ್ನು ಬಿಟ್ಟು, ತತ್ವಜ್ಞಾನಿ ಶಾಸ್ತ್ರಕ್ಕೆ ಅಧಿಕಾರಿ ಅಲ್ಲ, ಅವನು ಶಾಸ್ತ್ರವನ್ನು ಮೀರಿದ್ದಾನೆ. ನಿಸ್ತ್ರೈಗುಣ್ಯೇ ಪಥಿ ವಿಚರತಃ ಕೋ ವಿಧಿ ಕೋ ನಿಷೇಧ. ಅವನು 3 ಗುಣ ದಾಟಿ ಹೋಗಿದ್ದಾನೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, 3 ಗುಣಗಳನ್ನು ದಾಟು, ಸತ್ವ ರಜ ತಮೋ ಗುಣಗಳನ್ನು ದಾಟು ಅಂದರೆ ಪ್ರಕೃತಿಯನ್ನು ದಾಟು ಅಂತ ಅದರ ಅಭಿಪ್ರಾಯ, ಮತ್ತೇನಿಲ್ಲ. ನಾವೆಲ್ಲರೂ ಪ್ರಕೃತಿಗೆ ಅಧೀನರಾಗಿದ್ದೇವೆ. ಈ ಶರೀರ ನನ್ನವರೆಲ್ಲರೂ ಪ್ರಕೃತಿಗೆ ಅಧೀನರಾಗಿದ್ದೇವೆ. ತತ್ವಜ್ಞಾನಿ ನಮ್ಮ ಶರೀರ ನಾವು ಹೆಂಗೆ ನೋಡ್ತೇವೆ ಹಂಗೆ ಅವ ತನ್ನ ಶರೀರವನ್ನು ನೋಡ್ತಾನೆ. ಈ ಅಂಗಿ ನಾನು ಅಂತ ನಾವು ಯಾರೂ ಅಂದಿಲ್ಲ, ಆದರೂ ಶರೀರ ನಾನು ಅಂತ ಅಂತೀವಲ್ಲ ಎಲ್ಲರೂ. ಶರೀರ ನಾನು ಅಂತೇವೆ. ಕರ್ಗ ಇದ್ದಾನೆ ನೋಡು ಅನುಕೂಲ ಸಿಟ್ಟು ಬರ್ತದೆ. ಅವ್ನು ಕಪ್ಪಿದ್ದವಾಗ ಅಲ್ಲ, ಕರ್ಗ ಇರೋದು ಶರೀರ, ಒಳಗಿರೋ ಆತ್ಮ ಕರ್ಗದಾನ. ಆತ್ಮನಿಗೆ ರೂಪವೇ ಇಲ್ಲ, ನೀ ರೂಪರಹಿತವಾದ ಆತ್ಮ ಅವನ ಸ್ವರೂಪ. ಅటు ಕಪ್ಪಿದ್ದವಾಗ ಕರ್ಗ ಇದ್ದಾನು ಅನುಕೂಲ ಸಿಟ್ಟು ಬರ್ತದೆ. ಅటు ಕೆಂಪಿಗೆ ಇದ್ದವಾಗ ಕೆಂಪೆ ಬಂದ ಅಂದ್ರೆ ಅವಗಡ್ ಸಿಟ್ಟು ಬರ್ತದೆ. ಯಾವುದು? ಶರೀರ ದೃಷ್ಟಿಯಿಂದ ಹೇಳಕತ್ತೀನಿ. ಆತ್ಮನ ದೃಷ್ಟಿಯಿಂದ ಇಲ್ಲಿ ಕರ್ಗ, ಕೆಂಪಗ, ಬೆಳ್ಳಗ ಏನೂ ಇಲ್ಲ. ಆದರೆ ಶರೀರಕ್ಕಿರೋದನ್ನು ಆರೋಪ ಮಾಡಿಕೊಂಡಿದ್ದೇವೆ ನಾವೆಲ್ಲರೂ. ಇದು ತಪ್ಪು ತಿಳುವಳಿಕೆ. ನಮಗೆ ಜಗತ್ತು ಕಾಣ್ತಾ ಇದೆ, ತತ್ವಜ್ಞಾನಿಗೆ ಜಗತ್ತು ಕಾಣ್ತಾ ಇಲ್ಲ. ನೋಡ್ರಿ ಅಲ್ಲಿರುವ ಶಬ್ದ ನೋಡಿ. ತೋರಿದ, ಕಾಣುವ ಜಗವಿದು, ಈ ಜಗತ್ತು ಕನಸಿನ ಅಂದದೊಳು. ಭಾಳ ಎಲ್ಲರಿಗೂ ಹೊಂದುಗಡೆ ಆಗುವಂಥ ದೃಷ್ಟಾಂತ. ಸ್ವಪ್ನ ಯಾರಿಗೂ ಬಿದ್ದಿಲ್ಲಪ್ಪ? ಎಲ್ಲರಿಗೂ ಸ್ವಪ್ನ ಬಿದ್ದ ಇದೆ. ಸ್ಪಷ್ಟವಾಗಿಯೋ ಅಸ್ಪಷ್ಟವಾಗಿಯೋ ಸ್ವಪ್ನಗಳು ಗೊತ್ತಾಗ್ತಾವೆ. ಅಲ್ಲೂ 3 ಭಾಗ ಮಾಡಿದ್ದೇವೆ, ಹಿಂದೆ ಹೇಳಾಗೈತೆ ಅದನ್ನು. ಸ್ವಪ್ನ
ಜಾಗ್ರ, ಸ್ವಪ್ನ 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 ಸುಪ್ತಿ 3 ಭಾಗ ಮಾಡಿದ್ದೇವೆ ಅಲ್ಲಿ. ಸ್ವಪ್ನ ಜಾಗ್ರ ಅಂದ್ರೆ ಬಿದ್ದಿರುವ ಕನಸು ಸ್ಪಷ್ಟವಾಗಿ ಇವನ ಸ್ಮೃತಿಯಲ್ಲಿ ಉಳಿತಂದ್ರೆ ಸ್ವಪ್ನ ಜಾಗ್ರ ಅಂತ ಕರಿತೇವೆ. ಸ್ವಪ್ನ ಕನಸು ಬಿದ್ದಿತ್ತು, ಏನೋ ಅರ್ಧಂಬರ್ಧ ಆಯಿತು, ಪಕ್ಕ ತಿಳಿಲಿಲ್ಲ, ಇದು ಸ್ವಪ್ನ ಸುಪ್ತಿ ಕನಸು ಬಿದ್ದಂಗೆ ಆಗಿತ್ತಪ್ಪ, ಏನೂ ಇಲ್ಲ ಅರ್ಧಂಬರ್ಧನೂ ತಿಳಿಲಿಲ್ಲ ಅನ್ನೋ ಶಬ್ದವೂ ಇಲ್ಲ ಇಲ್ಲಿ. ಅದನ್ನೇನಂದೇವೆ? ಸ್ವಪ್ನ ಸುಪ್ತಿ ಅಂತ ಕರಿತೇವೆ. 3 ಭಾಗ ಮಾಡಿದ್ದೇವೆ. ಸ್ವಪ್ನ ಜಾಗ್ರ, ಸ್ವಪ್ನ ಸುಪ್ತಿ 3 ಭಾಗ ಮಾಡಿದ್ದೇವೆ. ಅದು ಕನಸು ಎಲ್ಲರಿಗೂ ಬಿದ್ದೇ ಬೀಳ್ತದಂತ ಅಭಿಪ್ರಾಯ. ಅಂತೂ ಆಯಿತು, ಕನಸಿನಲ್ಲಿ ಏನು ಬಡ ಹೋಗಿ ಶ್ರೀಮಂತ ಆದ, ನೀನು ಬಂದಿತ್ತಲ್ಲ, ಬಡ ಹೋಗಿ ಶ್ರೀಮಂತ ಆದ, ಶ್ರೀಮಂತ ಹೋಗಿ ಬಡವಾದ, ರಾಜ ಹೋಗಿ ರಂಕ್ ಆದ, ರಂಕ್ ಹೋಗಿ ರಾಜ ಆದ. ರಂಕ್ ಅಂದ್ರೆ ಸೇವಕ. ಇವಕ್ಕೆಲ್ಲ ಕತ್ತಿ ಸಾಕಷ್ಟು ಹೇಳಿದ್ದಾರೆ, ಏನು ಪೂರ್ವದಲ್ಲಿ ಕೇಳಿದ್ದೀರಿ. ಕನಸಿನಲ್ಲಿ ಒಬ್ಬ ರಾಜ ಬಡವಾಗ್ಯಾನ, ಭಿಕ್ಷಾ ಬೇಡ್ಯಾನ. ಎಚ್ಚರ ಆದ ಮೇಲೆ ಅವೆಲ್ಲಿದ್ದ ಅಲ್ಲೇ ಇದ್ದಾನ, ರಾಜನೇ ಆಗಿದ್ದಾನೆ. ಇಲ್ಲಿವರೆಗೆ ತೋರ್ತಲ್ಲ, ತಾನು ಭಿಕ್ಷಾ ಬೇಡಿದ್ದ ಅವನಿಗೆ ತೋರಿತು. ಅದು ಯಥಾರ್ಥ ಏನು ಅಂತ ಕೇಳಿದ್ರೆ ಯಥಾರ್ಥ ಅಲ್ಲ. ಇದು ಹೊರದಳು ಆಕಸ್ಮಿಕವಾದನ ಕಲ್ಪಿತ ಪುರುಷ ಅನ್ನೋದನ್ನು ನೆನಪು ಮಾಡಿಕೊಡ್ರಿ. ಸ್ವಪ್ನ ಅಕಸ್ಮಾತ್ ಬೀಳ್ತಾವೆ, ಸಂಸ್ಕಾರಕ್ಕೆ ಅನುಗುಣವಾಗಿ ಕೆಲವು ಬೀಳ್ತಾವು, ಕೆಲವು ಸ್ವಪ್ನಗಳು ಅಕಸ್ಮಾತ್ ಬೀಳ್ತಾವೆ. ಹಿಂದೆ ಎಂದೂ ನೋಡದೇ ಇರುವ, ಕೇಳದೇ ಇರುವ ವಿಷಯಗಳನ್ನು ಸ್ವಪ್ನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅಕಸ್ಮಾತ್ ಅಂತ ಶಬ್ದ ಹಾಕಿದ್ದಾರೆ. ಅಕಸ್ಮಾತ್ ಆ ಸ್ವಪ್ನ ಅಕಸ್ಮಾತ್ ಏನು ತೋರಿದೆಯಲ್ಲ ನಿಮಗೆ, ಅನಿರ್ವಚನೀಯ. ಅದು ಸತ್ಯ ಏನೋ ಅಲ್ಲ, ಅಸತ್ಯ ಏನೋ ಅಸತ್ ಅಂದ್ರೆ ತೋರ್ಬಾರ್ದಾಗಿತ್ತು, ತೋರೈತಿ, ಅಸತ್ ಅಲ್ಲ. ಸದಸತ್ ಅಂತ ಹೇಳ್ರಿ, ಹಂಗೆ ಹೇಳಿದ್ರು ಹುಚ್ಚಂತಾರು. ಅದು ಹೇಗೆ ನಿಮ್ಮ ಅನುಭವದಲ್ಲಿರುವಂತಹ ಒಂದು ಅವಸ್ಥೆ, ಕನಸಿನ ಅವಸ್ಥೆಯಲ್ಲಿ ತೋರುವಂತಹ ಪದಾರ್ಥಗಳಿಗೆ ಸತ್ಯತ್ವವನ್ನು ಹೇಳಕ್ಕೆ ಬರೋದಿಲ್ಲ, ಮಿಥ್ಯಾತ್ವವನ್ನು ಅಂದ್ರೆ ಅಸತ್ಯತ್ವವನ್ನು ಹೇಳಕ್ಕೆ ಬರೋದಿಲ್ಲ, ಸತಸತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇದು ನಿಮ್ಮೆಲ್ಲರ ಅನುಭವ. ಮತ್ತು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಶಾಸ್ತ್ರ ಯಾಕೆ ಹೇಳಕತ್ತೀರಿ ಅಂದಿಗಿಂದೇರಿ. ಜಗತ್ತು ಮಿಥ್ಯಾ ಅಂತ ಹೇಳೋದು ಏನು ಅಭಿಪ್ರಾಯ ಅಂದರೆ ಇವನ ಸ್ವರೂಪದ ಜ್ಞಾನ ಇವನಿಗಾಗಲಿ ಅನ್ನುವುದೇ ಇಲ್ಲಿ ಅಭಿಪ್ರಾಯ. ಅದಕ್ಕಾಗಿ ಕನಸಿನಲ್ಲಿ ನಿಮ್ಮ ಕನಸುಗಳಲ್ಲಿ ತೋರುವಂತಹ ಪದಾರ್ಥಗಳು ಹೇಗೆ ನಿರ್ವಚನ ಮಾಡಲಿಕ್ಕೆ ಬಾರದೇ ಇರುವಂಥವುಗಳು ಆಗಿವೆಯೋ, ಹಾಗೆ ಈ ಜಗತ್ತು ಇದಮಿತ್ತಂ ಎಂದು ನಿರ್ವಚನ ಮಾಡಲಿಕ್ಕೆ ಬಾರದೇ ಇರುವಂಥದ್ದು. ಅದಕ್ಕಾಗಿ ಇದನ್ನು ಅನಿರ್ವಚನೀಯ ಎಂದು ಶಾಸ್ತ್ರದಲ್ಲಿ ಕರೆಯುತ್ತೇವೆ ಅನ್ನುವುದು ಇದರ ಅಭಿಪ್ರಾಯ. ಕನಸಿನೋಳು ಏನಂದ್ರು, ಜಗವಿದು ಕನಸಿನಂದದೋಳು ಅನಿರ್ವಚನೀಯವಲ್ಲದೆ ಇದು ಅನಿರ್ವಚನೀಯವೇ ಆಗಿದೆ ಅಲ್ಲದೆ ನಿರ್ವಚನ ಮಾಡಲಿಕ್ಕೆ ಬರುವಂಥದ್ದು ಅಲ್ಲ. ಸುದತಿ ಕೇಳಿದನು ಸದಾದಿಗಳಿಂದ ಆವ ಚದುರನು ವಿಧಿಸಿ ನುಡಿಯಲಿಲ್ಲ. ಸುದತಿ ಅಂತ ಒಂದು ಸಂಬೋಧನಾ ಪ್ರಥಮ, ಸುಂದರವಾದ ದಂತ ಪಂಕ್ತಿಗಳುಳ್ಳವಳೆ ಅಂತ ಒಂದು ಅಭಿಪ್ರಾಯ. ಇಲ್ಲಿ ಸೌಂದರ್ಯ ಯಾವುದು? ಇಂಥ ಶಬ್ದಗಳು ಬಂದಾಗ ಒಂದು ಮಾತ ಸ್ವಲ್ಪ ವಿವರಣೆ ಮಾಡಬೇಕಾಗ, ಸುದತಿ ಅಂದರೆ ಯಾಜ್ಞವಲ್ಕ್ಯರು ಮೈತ್ರೇಯಿಯ ಬಾಯಲ್ಲಿರುವಂತಹ ಸುಂದರವಾದ ಹಲ್ಲುಗಳನ್ನು ನೋಡಿ ಈ ವಾಕ್ಯವನ್ನು ಬಳಸಿದ್ದಾರೆಯೇ. ಸುದತಿ ಅಂದರೆ ಸುಂದರವಾದ ದಂತ ಪಂಕ್ತಿಯುಳ್ಳವಳೆ ಅಂತ ಶಬ್ದಾರ್ಥ. ಆದರೆ ಗುರುಗಳು ಅಂದರೆ ಯಾಜ್ಞವಲ್ಕ್ಯರು ಮೈತ್ರೇಯಿಯ ದಂತ ಪಂಕ್ತಿಯನ್ನು ನೋಡಿ ಹೇಳಿದ ವಾಕ್ಯ ಅಲ್ಲ ಇದು. ಏನು ಮಾಡಕ್ಕೆ ಬಂದಿದ್ದಿ ಅದನ್ನು ನೀನು ಮಾಡುವುದರಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿದ್ದೀಯಲ್ಲ, ಅದು ನನಗೆ ಭಾಳ ಪ್ರಿಯವಾಗಿದೆ. ನಿನ್ನ ಜೀವನ ಭಾಳ ಪ್ರಿಯವಾಗಿದೆ, ಅದಕ್ಕಾಗಿ ನೀನು ನನಗೆ ಬಹಳಷ್ಟು ಪ್ರಿಯಳಾಗಿದ್ದೀಯಾ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಸುದತಿ. ಸುಂದರವಾದ ದಂತ ಪಂಕ್ತಿಯುಳ್ಳವಳೆ ಅಂತಲ್ಲ, ಶಾಸ್ತ್ರದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡಿದ್ದೀಯಲ್ಲ, ನಿನ್ನನ್ನು ನೀನು ತಿಳಿಯುವ ಮಾರ್ಗದಲ್ಲಿ
ನಿನ್ನನ್ನು ನೀನು ಉಪಯೋಗ ಮಾಡಿಕೊಂಡಿದ್ದೀಯಲ್ಲ, ಇದು ನನ್ನ ಪ್ರೀತಿಗೆ ಕಾರಣವಾಗಿದೆ. ಆಕೆ ಆ ಮಾತನ್ನು ಕೇಳಿದಾಗ ಯಾವುದನ್ನು, ಹೋದ ದುಃಖ ಬರಬಾರ್ದು, ಬಂದ ಸುಖ ತಿರುಗಿ ಹೋಗಬಾರ್ದು ಅಂತೇನು ಕೇಳ್ಯಾಳ ಆರಂಭದಲ್ಲಿ. ಮಹಾನುಭಾವ, ನೀನು ಏನನ್ನು ತಿಳಿಯೋದಕ್ಕಾಗಿ ಇಲ್ಲಿಂದ ಹೊರಟಿದ್ದೀಯೋ ಅಥವಾ ಏನನ್ನು ತಿಳಿದಿದ್ದೀಯೋ ಅದನ್ನು ನನಗೆ ದಯಪಾಲಿಸು, ಈ ಆಸ್ತಿ ಬೇಡ ಅಂತ ಉಪನಿಷತ್ತಿನ ಪ್ರಕಾರ ತ್ಯಾಗ ಮಾಡಿದಾಗ ಅಂತಾರೆ ಅವರು, ಏಹಿ ಬಾ ಆಶ್ವ ಕುಳಿತುಕೋ ಹೇಳ್ತೇನೆ ಅಂತ ಆರಂಭ ಮಾಡಿದ್ದಾರೆ ಬೃಹದಾರಣ್ಯಕದಲ್ಲಿ. ಅಲ್ಲಿ ಬರೀತಾರೆ ಭಾಷ್ಯಕಾರರು, ನೀನು ಇಲ್ಲಿಯವರೆಗೂ ಕೂಡ ಬಹಳಷ್ಟು ಸುಂದರವಾದ ಜೀವನವನ್ನು ಮಾಡಿಕೊಂಡು ಬಂದಿದ್ದೀಯ. ಈಗಲೂ ಕೂಡ ನೀನು ಈ ಲೌಕಿಕವನ್ನು ತ್ಯಾಗ ಮಾಡಿ ಅಧ್ಯಾತ್ಮದ ಕಡೆಗೆ ಒಲುಮೆಯನ್ನು ಹೊಂದಿದ್ದೀಯಲ್ಲ, ಆದುದರಿಂದ ನೀನು ಬಾ ಕುಳಿತುಕೋ ಹೇಳುತ್ತೇನೆ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು ಅಂತ ಪೂರ್ವದಲ್ಲಿ. ಮತಿಯುಂಟೆ ಜಡರಿಗೆ ಅದ್ವೈತವನರಿಯಲಿಕೆ ಸತಿ ನೀನೇ ಸುಕೃತಿ ಪೇಳುವನು ಕೇಳು ಅನ್ನುವ ಪದ್ಯದಲ್ಲಿ ಇದನ್ನು ವಿವರಣೆ ಮಾಡ್ಕೊಂಡು ಬಂದಾರೆ. ನೆನಪು ಮಾಡಿದ್ದೇನೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕಾಗಿ ಇಲ್ಲಿ ಸುದತಿ ಅಂದರೆ ಅಧ್ಯಾತ್ಮ ರಂಗದಲ್ಲಿ ಅವಳು ಸಾಧಕಳಾಗಿರುವುದರಿಂದ ಬಹಳಷ್ಟು ಯಾಜ್ಞವಲ್ಕ್ಯರ ಪ್ರೀತಿಗೆ ಪಾತ್ರಳಾಗಿದ್ದಾಳೆ ಅನ್ನುವ ಅಭಿಪ್ರಾಯ ಇಲ್ಲಿ. ಸುದತಿ ಕೇಳು, ಸ್ವಲ್ಪ ಕೇಳು ಕೇಳು ಅನ್ನೋ ಮಾತು ಮತ್ತೆ ಮತ್ತೆ ಬರ್ತದ, ಕೇಳಲಿಕ್ಕೆ ಕೊಡ್ತಿದ್ದಾಳೆ ಮೈತ್ರಿ, ಸಮಸ್ಯೆ ಇಲ್ಲ. ನಮಗೆ ನಿಮಗೆ ಅನ್ವಯ ಇದು. ನಾವು ಕೇಳಕ್ಕೆ ಕುಂತಿರ್ತೀವಿ, ಅದು ಮನಸ್ಸು ಎಲ್ಲಿ ಹೋಗಿ ಬಂದಿರ್ತದೆ, ಅಡ್ಡಾಡಿ ಬರೋದು ಅದರ ಸ್ವಭಾವ. ಕೇಳಕ್ಕೆ ಕೊಡ್ತಿದ್ದೇವೆ, ಆದರೆ ಜಾಗ ಬಿಡ್ತಾ ಏಕಾಗ್ರವಾಗಿ ಕೇಳು. ಇದನ್ನು ಅಂದ್ರೆ ಎದುರಿಗೆ ತೋರುವ ಜಗತ್ತನ್ನು ಸದಾದಿಗಳಿಂದ ಇದು ಸದ್ರೂಪ ಅಂತಾಯಿತು, ಅಸದ್ರೂಪ ಅಂತಾಯಿತು, ಸದಸದ್ರೂಪ ಅಂತಾಯಿತು ಹೇಳಲಿಕ್ಕೆ ಬರೋದಿಲ್ಲ. ಸದ್ರೂಪ ಅಸದ್ರೂಪ ಸದಸದ್ರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸದಾದಿಗಳಿಂದ ಆವ ಚದುರನು ವಿಧಿಸಿ ನುಡಿಯಲಿಲ್ಲ. ಯಾವ ಪಂಡಿತನೂ ಕೂಡ, ಯಾವ ಮಹಾನುಭಾವನೂ ಕೂಡ ಈ ಜಗತ್ತು ಹೀಗೆ ಇದೆ ಎಂದು ಹೇಳಲಿಲ್ಲ. ಚದುರನು ವಿಧಿಸಿ ಅಂದರೆ ಹೀಗೆ ಇದೆ ಎಂದು, ಇದಕ್ಕೆ ವಿಧಿಸಿ ಅನ್ನುವ ಶಬ್ದ ಹಾಕಿದ್ದಾರೆ. ಇದಮಿತ್ತಂ, ಇದು ಹೀಗೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ವಿಧಿಸಿ ನುಡಿಯಲಿಲ್ಲ, ಹೇಳಲಿಲ್ಲ. ಅದಕ್ಕೆ ದೃಷ್ಟಾಂತಂದು ಪೂರ್ವದಲ್ಲಿ ಕೊಟ್ಟಾಗಿದೆ. ಬಾಯಾಗಿನ ಮಾತು ಹೊರಗೆ ಬರ್ಕೊಡ್ದೆ ಇದು ಬದಲಾಗಿರ್ತದಲ್ಲ. ಜಗತ್ತಿನ ಸ್ವರೂಪ ಏನು, ನಮ್ಮ ಮುಖದಿಂದ ಹೊರಗೆ ಬರುವುದ ಬದಲಾಗಿರ್ತತಿ. ಅದಕ್ಕೆ ದೃಷ್ಟಾಂತ ಕೊಟ್ಟಾಗೈತೆ. ನಿಮ್ಮ ಗಡಿಯಾರದ ಸೆಕೆಂಡ್ ಕಾಟ 5 ಮಿನಿಟ್ ಆಯ್ತು ನೀವು ಅನ್ಕೊಡ್ದ, 1 ಗಂಟೆ 5 ಮಿನಿಟ್ ಆಯ್ತು ಅನ್ಕೊಡೋದು ದಾಟಿರ್ತದೆ. ಅದಲ್ಲಿ ಸುಳ್ಳು ಹೇಳಿರಲ್ಲ. ಸಮಯದ ಬಗ್ಗೆ ನಿಜ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನ್ರ ಯಾರು ಹೇಳ್ತೀರೋ? ಸಾಧ್ಯವೇ ಇಲ್ಲ. ಯಾಕೆ ಅದು ಓಡ್ತಿರ್ತದೆ. ಅದೇ ಸಮಯ. ನಮ್ಗೆ ಅದೊಂದು ಮಾಧ್ಯಮ, ಒಂದು ಯಂತ್ರ ಅದು. ಅದೇ ಸಮಯ ಕಾಲು ಓಡ್ತಾ ಇರೋದ್ರಿಂದ ಇದಮಿತ್ತಮ್ ಅಂತ ಹೆಂಗೆ ಹೇಳೋದು? ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಎಂತಹ ಬುದ್ಧಿವಂತ ನಿಧಾನ ಅಂದರೂ ಕೂಡ ಇದು ಹೀಗೆಯೇ ಇದೆ, ಯಾವುದು ಜಗತ್ತು ಹೀಗೆ ಇದೆ ಎಂದು ನುಡಿಯಲಿಲ್ಲ, ಹೇಳಲಿಕ್ಕೆ ಆಗಲಿಲ್ಲ. ಬರೀತಾರೆ ಇದನ್ನು ವಿಸ್ತಾರವಾಗಿ. ಇದು ಸತ್ತಾದೊಡೆ ಮೇಣ್ ಇಂತು ಇದು ಅಸತ್ತಾದೊಡೆ. ಮೇಣ್ ಇಂತು ಇದು ಇದಂ ಎಂದು ತನಗೆ ತೋರ್ಪುವುದೇ ಬಂಧ. ಇದಮೆಂಬ ತೋರಿಕೆಯು ಅಳಿದುದೇ ಮೋಕ್ಷವು ಎಂಬುದು ವಿವೇಕಿಗಳೆಲ್ಲರ ಅನುಮತ. ನೋಡೋಣ ಈ ನುಡಿಯ ವಿಚಾರವನ್ನು. ಇದು ಸತ್ತರ ಆಗಿ ತೋರಲಿ, ಅಸತ್ತರ ಆಗಿ ತೋರಲಿ, ಸದಸತ್ತರ ಆಗಿ ತೋರಲಿ, ಇದು ಎಲ್ಲಿವರೆಗೆ ತೋರುತ್ತದೆಯೋ ಅಲ್ಲಿವರೆಗೆ ಬಂಧನದಲ್ಲಿ ಇದ್ದೇವೆ. ಇದರ ತಾತ್ಪರ್ಯ ಮೊದಲು 2 ಮಾತನಾಗ ಹೇಳ್ತೇನೆ. ಜಗತ್ತು ಎಲ್ಲಿವರೆಗೆ ತೋರುತ್ತದೆಯೋ ಅಲ್ಲಿವರೆಗೆ ನಾವು ನೀವೆಲ್ಲರೂ
ಸಂಸಾರ ಚಕ್ರದಲ್ಲಿ ಮುಳುಗಿದ್ದೇವೆ, ಏನೂ ಸಂಶಯವಿಲ್ಲ. ತೋರುತ್ತದೆ ಅಂತ ನಾವು ನೀವು ಮಾತಾಡಕತ್ತೇವೆ. ತತ್ವಜ್ಞಾನಿಗೂ ತೋರ್ತದೆ. ಮತ್ತು ಅವನು ತೋರಿದಾಗ ಶಾಸ್ತ್ರ ಬರ್ದಾನೆ, ತೋರಿದಾಗ ಶಿಷ್ಯರಿಗೆ ಹೇಳ್ತಾನೆ. ವೈಯಾಕರಣೆ ಅಂತ ಕರೆದ್ದೇವೆ ತತ್ವಜ್ಞಾನಿಗಳಲ್ಲಿ. ವೈಯಾಕರಣೆ ಶಾಸ್ತ್ರವನ್ನು ಹೇಳ್ತಾನೆ. ಇನ್ನೊಬ್ಬ ಮೌನಿ ಇದ್ದಾನ, ಅವನು ಶಾಸ್ತ್ರ ಹೇಳೋದಿಲ್ಲ. ಇಲ್ಲೇ ಗುರುನಾಥರು ಅಪ್ಪಂಗಳು ಶಾಸ್ತ್ರ ಹೇಳಲಿಲ್ಲ, ಸಿದ್ಧಾರೂಢಪ್ಪಗಳು ಶಾಸ್ತ್ರ ಹೇಳಿದರು. ಇಲ್ಲೇ ಎರಡು ಭಾಗ ಮಾಡೋಣ. ಒಬ್ಬ ತತ್ವಜ್ಞಾನಿ ಆದವನಿಗೂ ಜಗತ್ತು ತೋರ್ತದೆ, ತತ್ವಜ್ಞಾನಿಗಳಲ್ಲದವರಿಗೂ ಜಗತ್ತು ತೋರ್ತದೆ. ಮತ್ತು ವ್ಯತ್ಯಾಸ ಏನು? ಈ ಪೂರ್ವದಲ್ಲಿ ಪ್ರವಚನದಲ್ಲಿ ಬಂದಿದೆ. ಅವರು ತಮ್ಮ ಶರೀರವನ್ನೇ ಸುಳ್ಳಾಗಿಟ್ಟುಕೊಂಡು ಬಾಧಿತ ಅನುವೃತ್ತಿಯಿಂದ ಜಗತ್ತನ್ನು ನೋಡ್ತಾ ಇರ್ತಾರೆ. ಈ ಶರೀರ ನಾನಲ್ಲ, ಸಾಕ್ಷಿ ನಾ ಅಂತ ಅವ್ರಿಗೆ ದೃಢ ಜ್ಞಾನ ಇದೆ. ನಾವು ಹಾಗೆ ಇಲ್ಲ. ಈ ಶರೀರದಲ್ಲಿ ಬೆರೆತುಕೊಂಡು ಜಗತ್ತನ್ನು ನೋಡ್ತಾ ಇದ್ದೇವೆ. ನಾನು ಅಂತೇವೆ ನಾವು. ನಾನು ಅಂದಾಗ ನೀನು ಅನ್ನೋದು ಇದ್ದೇ ಇದೆ. ಇವು ಸಾಪೇಕ್ಷಕ ಶಬ್ದ. ನಾನು ನೀನು. ನಾನು ಅಂತ ಯಾವಾಗ ಶಬ್ದ ಉಪಯೋಗ ಮಾಡ್ತೀರಿ, ಅಲ್ಲಿ ನೀನು ಅನ್ನೋದು ಇಲ್ಲದೆ ಹೋದರೆ ನಾನು ಅಂತ ಹೆಂಗಂತೀರಿ ಅನ್ನಕ್ಕೆ ಬರ್ತದೇನು? ಇನ್ನೊಂದು ಇದ್ದಾಗ ನಾನು ಅನ್ಬೇಕಲ್ರಿ. ನಾನು ಅಂತ ನೀವು ಬಾಯಿ ಬಿಡ್ಕೊಡ್ತಾ ಇನ್ನೊಂದಲ್ಲಿ ಇರ್ತದಂತ ಅದರ ಅಭಿಪ್ರಾಯ. ಉದಾಹರಣೆ, ಮತ್ತು ಅಲ್ಲಿಗೆ ಹೋಗೋದು ನಿದ್ರೆಗೆ. ಗಾಢವಾದ ನಿದ್ರೆಯಲ್ಲಿ ನಾನು ಇಲ್ಲ. ಎಚ್ಚರಾದ ಕೂಡಲೇ ನಾನು ಅಂತ ಬಾಂಧ ಕೂಡಲೇ ಏನಾಯ್ತಂದ್ರೆ ಈ ಶರೀರ ಒಂದೈತಿ. ಈ ಶರೀರಕ್ಕೆ ನಾನು ಅಂತಿ. ನಿನ್ನ ಸ್ವರೂಪ ಅಖಂಡ ಚೇತನ, ಇದು ನೀನಲ್ಲ. ಇದಕ್ಕೆ ನಾನು ಅಂದಿ ಅನ್ಕೊಡ್ದ ಮುಂದಿನ ಹೆಜ್ಜೆ ಇಲ್ಲಿ ಗೊತ್ತಾಗ್ತದೆ. ಗಂಡು ಹೆಣ್ಣು ಆಯ್ತು, ಶುರು ಆಯ್ತು ದ್ವೈತ. ಅದಕ್ಕೆ ನಾನು ಅಂತ ಅವ್ರು ಅನ್ನೋದಿಲ್ಲ ತತ್ವಜ್ಞಾನಿಗಳು. ಮತ್ತು ನಾನು ಅಂತ ಯಾರ್ಯಾರು ಅಂತೇವೆ ಅಂದ್ರೆ ತತ್ವಜ್ಞಾನ ಆಗದೇ ಇರುವ ಸಾಧಕರೆಲ್ಲರೂ ನಾನು ಅಂತೇವಿ ಈ ಶರೀರದಲ್ಲಿ. ಅವಾಗ ಜಗತ್ತು ತೋರ್ತದ. ಇದುವೇ ಬಂಧನ, ಮತ್ತೇನಿಲ್ಲ. ಅದನ್ನು ಬರಿತಾ ಇದ್ದಾರೆ ನುಡಿಯಲ್ಲಿ. ಇದು ಸತ್ತಾದೊಡೆ, ಇದು ಸದ್ರೂಪದಿಂದ ಆದರೂ ತೋರಲಿ. ಕೆಲವು ಜನ ಸತ್ಯತ್ವವಾದಿಗಳಿದ್ದಾರೆ. ಜಗತ್ತು ಸತ್ಯ ಅಂತ ಹೇಳೋರು ದ್ವೈತಿಗಳು. ಇದು ಸತ್ತಾದೊಡೆ. ಮೇಲಿದು ಅಸತ್ತಾದೊಡೆ. ಇನ್ನು ನಮ್ಮ ಅಣ್ತಮ್ರು ಇದ್ದಾರೆ, ನಮ್ಮ ಅಣ್ತಮ್ರು ಬೌದ್ಧರು. ಜಗತ್ತು ಸುಳ್ಳು, ಶೂನ್ಯವಾದಿಗಳವ್ರ. ನಮಗೆ ಅವ್ರಿಗೆ ಎಷ್ಟಪ್ಪ ಸಂಬಂಧ ಅಂದ್ರೆ ಜಗತ್ತಿನ ವಿಷಯಕ್ಕಷ್ಟ ಸಂಬಂಧ. ಅವ್ರ ಆತ್ಮನೂ ಇಲ್ಲ ಅಂತ ಹೇಳ್ತಾರೆ. ಅವರು ಇಲ್ಲ ಅಂತ ಹೇಳೋ ಬೇಕಲ್ಲ ಅಂತ ನಾವು ಕೇಳ್ತೇವೆ. ಅವರು ನಿಷ್ಠೆ ಮತ್ತೇನಿಲ್ಲ. ಜಗತ್ತು ಇಲ್ಲ ಎಂದು ಹೇಳುವವನು ಒಬ್ಬ ಬೇಕಲ್ಲಪ್ಪ. ಮತ್ತು ಹೇಳವ್ರು ಯಾರು? ಯಾರು ಇಲ್ಲ ಅಂದ್ರೆ ಹೇಳವ್ರು ಯಾರು? ಅದಕ್ಕಾಗಿ ಅವರ ಆತ್ಮವೂ ಶೂನ್ಯ ಅಂತಾರೆ. ನಾವು ಆತ್ಮ ಶೂನ್ಯ ಅನ್ನೋದಿಲ್ಲ, ಪರಿಪೂರ್ಣ ಅಂತೇಳಿ. ನಾವು ಶೂನ್ಯ ಅಂತ ಉಪಯೋಗ ಮಾಡಿದ್ದೀವಿ. ಆತ್ಮ ಶಬ್ದ ಶೂನ್ಯ ಸಂಪಾದನೆ ಅಂತ ಹಿಂದೆ ಹೇಳಿದ್ದೀನಿ ನಮಗೆ. ಶೂನ್ಯ ಸಂಪಾದನೆ. ಶೂನ್ಯವನ್ನು ಹೆಂಗೆ ಸಂಪಾದನೆ ಮಾಡೋದು? ಶೂನ್ಯ ಅಂದ್ರೆ ಏನು ಇಲ್ಲದವದಲ್ರಿ. ಮತ್ತು ಅದನ್ನೇನು ಸಂಪಾದನೆ ಮಾಡೋದು? ಹೆಂಗೆ ಸಂಪಾದನೆ ಮಾಡೋದು? ಶೂನ್ಯ ಸಂಪಾದನೆ. ಅದು ಕಷ್ಟ ಇದೆ ಶೂನ್ಯ ಸಂಪಾದನೆ ಮಾಡೋದು. ಏನು ಶೂನ್ಯ ಸಂಪಾದನೆ ಮಾಡೋದು ಅಂದ್ರೆ ಹೊಲ ನಂದಲ್ಲ, ಮನೆ ನಂದಲ್ಲ, ಹೆಂಡರು ಮಕ್ಕಳು ಬಂಧು ಬಾಂಧವರು ಇವ್ರು ಯಾರೂ ನನ್ನವರಲ್ಲ. ಅಷ್ಟೇ ಯಾಕೆ ಈ ಶರೀರನೂ ನಂದಲ್ಲ. ಇಲ್ಲಿರುವ ಶರೀರದ ಅವಯವಗಳು ನನ್ನೂ ಅಲ್ಲ. ಮತ್ತು ನಾ ಯಾರು ಅಂದ್ರೆ ವಚಿಸಲಿಕ್ಕೆ ಬಾರದೇ ಇರುವ ಅಖಂಡ ಚೈತನ್ಯ ಅಂತ ಏನು ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಅದುವೇ ನನ್ನ ಸ್ವರೂಪ ಅನ್ನುವುದೇ ಶೂನ್ಯ ಸಂಪಾದನೆ. ಇದನ್ನು ಸಾಧಿಸುವುದೇ ಶೂನ್ಯ ಸಂಪಾದನೆ. ಅದನ್ನು ನಾವು ಸಾಧಿಸಲಿಕ್ಕೆ ಎಲ್ಲರೂ ಬಂದಿದ್ದೇವೆ. ಮಾನವ ಶರೀರವನ್ನು ತೊಟ್ಟುಕೊಂಡು ಬಂದಿದ್ದೇವೆ. ಆದರೆ ಜೈನರಿಗೂ ನಮಗೂ ವ್ಯತ್ಯಾಸ ಏನು ಅಂತ ಕೇಳಿದರೆ, ಆತ್ಮನೂ ಶೂನ್ಯ ಅಂತಾರೆ, ನಾವು ಜಗತ್ತು ಶೂನ್ಯ ಅಂತೇವೆ. ಅವರು ಜಗತ್ತು ಶೂನ್ಯ ಅಂತಾರೆ. ಅಷ್ಟಕ್ಕೆ ನಾವು ಅವರು ಅಂತಂದ್ರು. ಆತ್ಮ ವಿಷಯಕ್ಕೆ ಬಂದಾಗ ಅವರು ನಮ್ಮಲ್ಲಿಲ್ಲ, ಅವರು ದೂರು. ಅವರ ಶೂನ್ಯ ಆಗಿ ಹೋಗ್ತಾರಲ್ಲ, ಹಂಗೆ ಹೇಳವ್ರ. ಆದುದರಿಂದ ಈ ಜಗತ್ತಿಗೆ ಇರುವಿಕೆ ಎನ್ನುವುದು ಇದು ಶೂನ್ಯ ಅಂತ ಹೇಳೋರು ಜೈನರು.
ಅಂದರೆ ಅವರು ಕೂಡ ಮಿಥ್ಯಾತ್ವವಾದಿಗಳು. ಇದು ಸತ್ತಾದೊಡೆ, ಮೇನ್ ಅಸತ್ತಾದೊಡೆ. ಜೈನರೆಲ್ಲ ಬೌದ್ಧರು, ಕ್ಷಮಿಸಬೇಕು, ಬೌದ್ಧರು ಏನಂತಾರೆ, ಶೂನ್ಯ ಅಂತ ಕರೀತಾರೆ. ಆ ಶೂನ್ಯ ಅಂತ ಕರೆಯೋರಾಗಲಿ, ಸತ್ಯ ಅಂತ ಕರೆಯುವ ದ್ವೈತಿಗಳೇ ಆದರೂ ಆಗಲಿ, ಮೇನ್ ಇದು ಇಂತಂ ಎಂದು, ಮೇನ್ ಇಂತು ಇದಮೆಂದು, ಏನು ಕೆಲವು ಜನರು ಇದು ಸತ್ಯ, ಇದು ಹೀಗೆ ಇದೆ ಎಂದು ತನಗೆ ತೋರ್ಪುವುದೇ ಬಂಧ. ಅವ್ರು ಹೇಳ್ತಾರಲ್ಲ ಇದು ಸತ್ಯ ಅಂತ ಹೇಳೋರು ಕೆಲವು ಜನ ಇದ್ದಾರೆ ಅಂತ ಹೇಳಿದೀವಲ್ಲ ಈಗ, ಅದುವೇ ಬಂಧ. ಅಂದರೆ ಜಗತ್ತು ತೋರುವುದೇ ಬಂಧನ, ಮತ್ತೇನೆಲ್ಲ ಇಲ್ಲಿ. ಅವರು ಸದ್ರೂಪಂತರ ಹೇಳಲಿ, ಅಸದ್ರೂಪಂತರ ಹೇಳಲಿ, ಸದಸದ್ರೂಪಂತರ ಹೇಳಲಿ, ಅದು ನಮಗೆ ಸಂಬಂಧ ಇಲ್ಲ. ಪರಂತು ಯಾರಿಗೆ ಜಗತ್ತು ತೋರುತ್ತದೆಯೋ, ಬಾಧಿತಾನುವೃತ್ತಿಯಿಂದ ಅಲ್ಲ, ಬಾಧಿತಾನುವೃತ್ತಿಯಿಂದ ತೋರೋದು ತತ್ವಜ್ಞಾನಿಗೊಬ್ಬನಿಗೆ. ಯಾರಿಗೆ ಜಗತ್ತು ತೋರುತ್ತಿದೆಯೋ ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಶರೀರ ನಾನಂತ ಯಾರ್ಯಾರಂತಾರೋ ಜಗತ್ತು ತೋರಿತಾವ. ಇಲ್ಲಿಗೆ ಅನ್ವಯ ಮಾಡೋಣ ಅದನ್ನು. ಶರೀರವೇ ನಾನು ಎಂದು ಯಾರು ಹೇಳುತ್ತಿದ್ದೇವೆಯೋ ಅವರಿಗಿದು ತೋರಿದಾಗ ನಾನು ಅಂತ ಹೇಳ್ತಾರೆ ಇಲ್ಲ. ಈ ಶರೀರ ತಮ್ಮ ಶರೀರ ತಮಗೆ ತೋರದ್ಲೇ ನಾನು ಅಂತ ಯಾರು ಹೇಳ್ತಾರೆ ಏನ್ರಿ? ಮತ್ತಿದೇ ಬಂಧ, ತೋರುವುದೇ ಬಂಧ, ತೋರ್ಪುವುದೇ ಬಂಧ. ಇದಮೆಂಬ ತೋರಿಕೆಯು ಅಳಿದುದೇ ಮೋಕ್ಷವು. ಎಲ್ಲಿಗನ್ವಯ ಮಾಡ್ತೇನೆ ಇದನ್ನು? ಈ ಶರೀರವು ನಾನು ಅಲ್ಲ ಎಂದು ತಿಳಿಯುವುದೇ ಮೋಕ್ಷವು. ಶರೀರ ನಾನಲ್ಲ ಅಂತ ಯಾವಾಗ ತಿಳಿತೇವಿ ಆಗ ಜಗತ್ತ ಇವನಿಗೆ ಕಾಣೋದಿಲ್ಲ. ಮತ್ತು ಏನು ಕಾಣ್ತದ? ಎಲ್ಲ ಕಡೆ ಬ್ರಹ್ಮ ಕಾಣ್ತದೆ, ಎಲ್ಲ ಕಡೆ ಬ್ರಹ್ಮವೇ, ಮತ್ತೇನಿಲ್ಲ. ಎಲ್ಲ ಕಡೆ ಆತ್ಮತತ್ವವೇ ಕಾಣ್ತದೆ. ಯಾಕಂದ್ರೆ ಇರೋದೊಂದು ಆತ್ಮತತ್ವ, ಅದನ್ನು ಬಿಟ್ಟು ಏನೂ ಇಲ್ಲ. ಬಂಗಾರ ಐತಿ, ಅದ್ರ ಬಿಟ್ಟು ಆಭರಣ ಇಲ್ಲ. ಹಾಗೆ ಇರೋದೊಂದು ಆತ್ಮತತ್ವ, ಅದನ್ನು ಬಿಟ್ಟು ಜಗತ್ತಿಲ್ಲ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಹಾಗೆ ಆತ್ಮನನ್ನು ಬಿಟ್ಟು ಜಗತ್ತಿಲ್ಲವೇ ಇಲ್ಲ. ಆದ್ರೆ ನಮಗೇನಾಗೈತಿ, ಆತ್ಮ ಮುಚ್ಚಿಕೊಂಡೈತಿ, ಇಲ್ಲದೇ ಇರುವ ಜಗತ್ತು ತೋರ್ತಾ ಇದೆ. ತತ್ವಜ್ಞಾನಿಗೆ ಆತ್ಮ ಸಾಕ್ಷಾತ್ಕಾರ ಆಗೈತಿ, ಇಲ್ಲದೇ ಇರುವ ಜಗತ್ತು ಆತನಿಗೆ ತೋರುವುದಿಲ್ಲ. ಎಲ್ಲಿ ಅವನ ಮನಸ್ಸು ಹೋದರೂ ಕೂಡ ಅದು ಬ್ರಹ್ಮಾಕಾರವಾಗಿಯೇ ತೋರ್ತದ ಅನ್ನುವುದು ಇಲ್ಲಿ ಹೊಂದಾಣಿಕೆ. ಇಲ್ಲಿ ತೋರ್ಪುದು ಬಂದ, ಆ ತೋರದಿರುವುದೇ ಮೋಕ್ಷ. ತೋರಿಕೆ ಅಡಿದುದೇ ಮೋಕ್ಷವು ಎಂಬುದು ವಿವೇಕಿಗಳೆಲ್ಲರ ಅನುಮತ. ವಿವೇಕಿಗಳು, ಎಲ್ಲ ವಿವೇಕಿಗಳ ಅನುಮತ ಅಂತ ಬರೆದ್ರು. ವ್ಯಾವಹಾರಿಕವಾಗಿ ವಿವೇಕಿಗಳು ಎಷ್ಟೋ ಮಂದಿ ಇರಬಹುದು ವ್ಯಾವಹಾರಿಕವಾಗಿ, ಆದರೆ ಪಾರಮಾರ್ಥಿಕವಾಗಿ ವಿವೇಕಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ವಿವೇಕ ಅಂದರೆ ವಿಚಾರ, ತಿಳುವಳಿಕೆ ಅಥವಾ ತಿಳಿವಳಿಕೆ, ಯಾವ ಶಬ್ದ, ಎರಡು ಶಬ್ದ ಒಂದೇ ಅರ್ಥ. ವಿವೇಕ ಆತ್ಮ ಅನಾತ್ಮವನ್ನು ಬೇರ್ಪಡಿಸಿ ತಿಳಿಯುವಂತಹ ವಿವೇಕ. ವಿವೇಕ ಅಂದರೆ ಆತ್ಮ ಅನಾತ್ಮವನ್ನು ಬೇರ್ಪಡಿಸಿ ತಿಳಿಯುವಂಥದ್ದು ವಿವೇಕ. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು ತನಗೆ ತಿಳಿಲಿಕ್ಕೆ ಆಗೋದಿಲ್ಲ, ಗುರು ಸನ್ನಿಧಿಗೆ ಬರಲಿಕ್ಕೆ ಬೇಕು. ತದ್ವಿಜ್ಞಾನಾರ್ಥಂ ಸಗುರುಂ ಏವ ಅಭಿಗಚ್ಚೇತ್. ತದ್ವಿಜ್ಞಾನಾರ್ಥಂ ಆತ್ಮತತ್ವವನ್ನು ತಿಳಿಯುವುದಕ್ಕಾಗಿ ಸಹ ಆತ್ಮತತ್ವವನ್ನು ತಿಳಿಯುವ ಇಚ್ಛೆಯುಳ್ಳವನು ಗುರುಂ ಏವ ಅಭಿಗಚ್ಚೇತ್, ಗುರುವಿನ ಬಳಿಗೆ ಹೋಗಬೇಕು. ಒಂದರ್ಥ, ಗುರುವಿನ ಬಳಿಗೆ ಹೋಗಬೇಕು. ಸಯೇವ ಗಚ್ಚೇತ್, ಅವನ ಹೋಗಬೇಕು. ನನಗೊಂದು ಇಂಥ ಸಮಸ್ಯೆ ಬಂದತಿ, ಗುರುಗಳನ್ನ ಕೇಳ್ಕೊಂಡು ಬಾ ಅಂತ ಹೇಳಿ ಕಳಿಸೋದಲ್ಲ, ಅವನ ಹೋಗಬೇಕು. ಯಾಕಂದ್ರೆ ಕೆಲವು ಜನ ಸಾಹುಕಾರಿಕೆಯಲ್ಲಿ ಹೇಳ್ತಿರ್ತಾರೆ, ಏನು ದಿನ ಶಾಸ್ತ್ರಕ್ಕೆ ಹೋಗ್ತಿ ಅಂತಲ್ಲ. ಹೌದ್ರಿ, ನನಗಿಂದ ಅದೊಂದು ಸಮಸ್ಯೆ ಬಂದತ್ತಿ, ನಿಮ್ಮ ಗುರುಗಳನ್ನ ಕೇಳಿಕೊಂಡು ಬಾ ಅಂತ. ಅಂಥವ ಅಧಿಕಾರಿ ಅಲ್ಲ. ಅದಕ್ಕೆ ತದ್ವಿಜ್ಞಾನಾರ್ಥಂ ಗುರುಂ ಏವ ಅಭಿಗಚ್ಚೇತ್ ಸಹ, ಅವನು ಗುರುವಿನ ಬಳಿಗೆ ಹೋಗಬೇಕು ಅಂತ ಶಾಸ್ತ್ರ ಇದೆ. ಅಲ್ಲಿ ವಿವೇಕ ಉಂಟಾಗ್ತದೆ. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿಸಿಕೊಡುವವರು ತತ್ವವೇತ್ತರು, ಗುರುಗಳು.
ಇವು ಏನು ಬೇಕಾದಷ್ಟು ಓದಲಿ, ಬೇಕಾದ ಮಾಡಲಿ, ಗುರುಗಳು ಇಲ್ಲದೆ ಹೋದರೆ ಆಗೋದಿಲ್ಲ ಅನ್ನೋದನ್ನು ಉಪನಿಷತ್ತು ಹೇಳ್ತದೆ. ಆಚಾರ್ಯವಾನ್ ಪುರುಷೋ ವೇದ, ಗುರುಗಳನ್ನು ಮಾಡಿಕೊಂಡವನೇ ಆತ್ಮತತ್ವವನ್ನು ತಿಳಿಯಬಲ್ಲನಲ್ಲದೆ ಗುರುಗಳನ್ನು ಮಾಡಿಕೊಳ್ಳಲಾರದವನು ಆತ್ಮತತ್ವವನ್ನು ತಿಳಿಯಲಾರ. ನ ಪ್ರವಚನೇನ ಲಭ್ಯ. ಭಾಳ ಚಂದ ಪ್ರವಚನ ಮಾಡ್ತಾನ್ರಿ, ಅಂದರೂ ಕೂಡ ಅವನಿಗೆ ಆತ್ಮತತ್ವದ ಸಾಕ್ಷಾತ್ಕಾರ ಆಗಿಲ್ಲ. ನ ಮೇಧಯ, ಭಾಳ ಮೇಧಾವಿ, ಒಂದು ಸಲ ಕೇಳಿದ್ರೆ ಸಾಕದನ್ನು ಹಂಗೆ ಇಟ್ಕೊಂಡಿರ್ತಾನೆ. ಆದರೂ ಕೂಡ ಗುರುಗಳನ್ನು ಮಾಡಿಕೊಳ್ಳದೆ ಹೋದರೆ ಅವನಿಗೂ ಆತ್ಮತತ್ವದ ಜ್ಞಾನ ಆಗೋದಿಲ್ಲ. ನ ಬಹುನಾ ಶ್ರುತೇನ, ಭಾಳ ಕೇಳಿದಾನೆ, ಗುರುಗಳನ್ನು ಮಾಡಿಕೊಡ್ಲಿಕ್ಕೆ ಕೇಳಿದಾನೆ, ಅವನಿಗೂ ಕೂಡ ಆತ್ಮತತ್ವದ ಸಾಕ್ಷಾತ್ಕಾರ ಆಗೋದಿಲ್ಲ. ಇಲ್ಲಿ ಗುರುಗಳಂದ್ರೆ ಯಾರು? ಎರಡು ಮಾತನಾಗ ಹೇಳಿಬಿಡ್ತೇನೆ, ಇಂದು ಹೇಳಿರಬೇಕು ಭಾಳ ಮಾಡಿ. ಗುರುಗಳಂದ್ರೆ ಯಾರು? ಈಗ ಜಾತಿ ಜಗದ್ಗುರುಗಳು ಭಾಳ ಮಂದಿ ಇದಾರಲ್ಲ, ಅವ್ರನ್ನ ಜಗದ್ಗುರುಗಳನ್ನು ಮಾಡಿದವ್ರು ಯಾರು ರೀ? ಅಲ್ಲ, ಮಾಡಿದವ್ರು ಯಾರು? ಆಯಾಯ ಜಾತಿಯವರು ತಮಗೆ ಒಬ್ಬೊಬ್ಬ ಜಗದ್ಗುರುಗಳನ್ನು ಮಾಡಿಕೊಂಡಿದ್ದಾರೆ. ಆಯಾಯ ಜಾತಿಯ ರಾಜಕಾರಣಿಗಳು, ಮತ್ತು ಇನ್ನಡು ಬಿಡಿಸಿ ಹೇಳಂದ್ರೆ ಆಯಾಯ ಜಾತಿಯ ರಾಜಕಾರಣಿಗಳು ಜಗದ್ಗುರುಗಳನ್ನು ಮಾಡಿಕೊಂಡಿದ್ದಾರೆ. ಗುರುಗಳನ್ನು ಸ್ವಲ್ಪ ಗುರು ಶಬ್ದದ ಅರ್ಥ ಹಿಂದೊಮ್ಮೆ ಚಿಂತನೆ ಮಾಡಿರಬಹುದು, ಈಗ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ ಅಷ್ಟೇ. ಹಿಂದೆ ಮಾಡಿದ್ದೇನೆ, ಮಾಡಿಲ್ಲ ಅಂತಿಲ್ಲ, ಪರಂತು ಅದು ಎಷ್ಟು ತಲೆ ಹೊಡೆದತ್ತೆ ಅದು ನನಗೆ ಗೊತ್ತಿಲ್ಲ. ಗುರು ಅಂತ ಯಾರಿಗಣಬೇಕು? ಏನು ಶರೀರಕ್ಕೆ ಗುರು ಅಣಬೇಕು ಅಂದ್ರೆ ಸ್ಥೂಲ ಶರೀರಕ್ಕೆ ಗುರು ಅಣಬೇಕು, ಅಥವಾ ಒಳಗಿರುವ ಚೈತನ್ಯ, ಆ ಚೈತನ್ಯಕ್ಕೆ ಗುರು ಅಣಬೇಕು, ಅಥವಾ ಸೂಕ್ಷ್ಮ ಶರೀರ ಒಂದಿದೆಯಲ್ಲ ಅದಕ್ಕೆ ಗುರು ಅಣಬೇಕು, ಯಾರಿಗೆ ಅನ್ಬೇಕು? ಇವು ಮೂರು ಶಿಷ್ಯನಲ್ಲಿ ಅಂದರೆ ಸಾಧಕನಲ್ಲೂ ಇದ್ದಾವೆ. ಸ್ಥೂಲ ಶರೀರ ಇದೆ, ಸೂಕ್ಷ್ಮ ಶರೀರ ಇದೆ, ಅದ್ರ ಹಿಂದೆ ಕಾರಣ ಶರೀರ ಅಂತೂ ಇಟ್ಕೊಂಡಿರ್ಬೇಕಾರೆ ಆತ್ಮನೂ ಇದ್ದಾನೆ. ಆತ್ಮನಿಗೂ ಗುರು ಅಂತೀಯೋ? ಆತ್ಮನಿಗೆ ಗುರು ಅಂದರೆ ಎಲ್ಲ ಶರೀರದಲ್ಲಿ ಆತ್ಮ ಇದ್ದಾನೆ, ಎಲ್ಲರಿಗೂ ಗುರು ಅನ್ರಿ. ಅಂದರೆ ಸ್ಥೂಲ ಶರೀರ ಗುರು ಅಂದರೆ ಎಲ್ಲ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆದಂಥವುಗಳು. ಮತ್ತು ಶಿಷ್ಯನ ಶರೀರ ಅದ, ಗುರುವಿನ ಶರೀರ ಅದ ಅಂದರೆ ಯಾರಿಗೆ ಗುರು ಅನ್ನಬೇಕು, ಯಾರಿಗೆ ಶಿಷ್ಯ ಅನ್ನಬೇಕು? ನೋಡ್ರಿ, ವಿಚಾರ ಮಾಡಿರಿ. ಅಂಥದ್ದು ಶಾಸ್ತ್ರ ಮತ್ತೇನಿಲ್ಲ. ಹಾಗಾದ್ರೆ ಗುರು ಅಂತ ಅನ್ನೋದು ಯಾರಿಗೆ? ಸೂಕ್ಷ್ಮ ಶರೀರಕ್ಕೆ ಅನ್ನೋಣ ಅಂದರೆ ಎಲ್ಲರಲ್ಲಿ ಸೂಕ್ಷ್ಮ ಶರೀರ ಇದೆ ಅನ್ಲಕ್ಕೆ ಬರೋದಿಲ್ಲ, ಅದಕ್ಕೆ ಪ್ರಮಾಣ ಇದೆ. ಯಾರಿಗೆ ಸ್ವರೂಪದ ಜ್ಞಾನ ಆಗಿದೆಯೋ ಅವರಿಗೆ ಗುರು ಅನ್ನಬೇಕು. ಜ್ಞಾನ ಆಗೋದು ಅಂತಃಕರಣದಲ್ಲೇ. ಯಾರಿಗೆ ತನ್ನ ಸ್ವರೂಪದ ಜ್ಞಾನ ಆಗಿದೆಯೋ ಅವನಿಗೆ ಗುರು ಅನ್ನಬೇಕು. ಗುರು ಶಬ್ದದ ಅರ್ಥ ಭಾರ ಅಂತ ಒಂದಿದೆ, ದೊಡ್ಡದು ಅಂತ ಇನ್ನೊಂದು ಅರ್ಥ ಇದೆ. ಭಾರ ತೂಕ ಅಂತ ಒಂದಿದೆ, ಮತ್ತು ಹ್ರಸ್ವ ದೀರ್ಘ ಅನ್ನುವಲ್ಲಿ ಗುರು ಲಘು ಅಂತ ಅಲ್ಲಿ ಅರ್ಥ ಮಾಡ್ತೇವೆ ಅಕ್ಷರಗಳಲ್ಲಿ. ಗುರು ಅಕ್ಷರ ಅಂದರೆ 2 ಮಾತ್ರೆಯಿಂದ ಕೂಡಿಕೊಂಡದ್ದು, ಹ್ರಸ್ವ ಅಂದರೆ 1 ಮಾತ್ರೆಯಿಂದ ಕೂಡಿಕೊಂಡದ್ದು. ಹೀಗೆಲ್ಲ ಗುರು ಶಬ್ದದ ಮೇಲೆ ಏನೇನೋ ವ್ಯಾಖ್ಯಾನ ಇದೆ ಬಿಡ್ರಿ. ಈಗ ನಮಗೂ ಹೊಂದುಗಡೆ ಆಗುವ ಅರ್ಥ ಏನು ಅಂತ ಕೇಳಿದರೆ ಯಾರಿಗೆ ಗುರು ಅನ್ನಬೇಕು? ಜ್ಞಾನಕ್ಕೆ ಗುರು ಅನ್ನಬೇಕು. ಆತ್ಮಜ್ಞಾನವು ಯಾರಿಗೆ ಆಗಿದೆಯೋ ಅವನಿಗೆ ಗುರು ಅನ್ನಬೇಕು. ಅಲ್ಲಿ ಜ್ಞಾನಕ್ಕೆ ಬೆಲೆ ಇದೆ, ಶರೀರಕ್ಕೆ ಬೆಲೆ ಇಲ್ಲ. ಆತ್ಮಜ್ಞಾನ ಆದಾಗ ಅಲ್ಲಿ ಜಾತಿ ಎಲ್ಲಿ ಬಂತು ಅಂತ. ಆತ್ಮಜ್ಞಾನ ಆದಾಗ ಜಾತಿ ಎಲ್ಲಿ ಬಂತು? ಜಾತಿ ಸೂಕ್ಷ್ಮ ಶರೀರಕ್ಕೆ ಹೇಳಕ್ಕೆ ಬರೋದಿಲ್ಲ, ಇನ್ನು ಜ್ಞಾನಕ್ಕೆ ಜಾತಿ ಹೇಳಕ್ಕೆ ಬರ್ತದ? ಜಾತಿ ನೀತಿ ದೂರಗಮ. ಜಾತಿಗೆ ನೀತಿಗೆ ಸಂಬಂಧ ಇಲ್ಲ ಆತ್ಮತತ್ವ. ಆ ಆತ್ಮತತ್ವವೇ ನಾನು ಎಂದು ತಿಳಿದಿದ್ದಾನೆ. ಹಾಗಾದ್ರೆ ಗುರು ಅಂತ ಯಾರಿಗೆ ಅನ್ನಬೇಕು ಅಂದರೆ ಜ್ಞಾನಕ್ಕೆ ಅನ್ನಬೇಕು. ಆ ಜ್ಞಾನ ಎಂಥದ್ದು ಅಂತ ಕೇಳಿದರೆ ತನ್ನ ಸ್ವರೂಪದ ಜ್ಞಾನ. ತನ್ನ ಸ್ವರೂಪದ ಜ್ಞಾನ ಆದಾಗ ಇವನು ಬ್ರಹ್ಮವೇ ಇದ್ದಾನಲ್ಲದೆ
ಬ್ರಹ್ಮ ಆಗಿಲ್ಲ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಉಪನಿಷತ್ತು. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅಂತ ಉಪನಿಷತ್ತು. ಯಾರು ಮೊದಲು ಏನಾಗಿದ್ದೇವ? ಬ್ರಹ್ಮ ಆಗಿರಲಿಲ್ಲ. ಮೊದಲು ಬ್ರಹ್ಮ ಆಗಿರಲಿಲ್ಲ ಅಂದ್ರೆ ಈಗ ಹೆಂಗೆ ಬ್ರಹ್ಮ ಅದ? ಅದನ್ನು ಬರೀತಾರೆ ಭಗವತ್ಪಾದರು ಒಂದು ಕಡೆ. ಬ್ರಹ್ಮವಿತ್ ಅನ್ನಬಾರ್ದಂತ ಅವನಿಗೆ, ಬ್ರಹ್ಮ ಏವ ಅನ್ಬೇಕಂತ. ಯಸ್ಮಿನ್ ನಿತ್ಯ ಸುಖಾಂಬುದವು ಗಲಿತದೀಹಿ ಬ್ರಹ್ಮೈವನ ಬ್ರಹ್ಮವಿತ್. ಶಂಕರ ಭಗವತ್ಪಾತ್ರ ಶ್ರೀಮುಖದಿಂದ ಬಂದ ವಾಕ್ಯ. ನಿತ್ಯ ಸುಖಾಂಬುದವು, ನಿತ್ಯ ಸುಖ ಸ್ವರೂಪವಾಗಿರುವ ಆತ್ಮತತ್ವದಲ್ಲಿ ಯಾವನ ಮನಸ್ಸು ಲೀನವಾಗಿದೆಯೋ ಅದುವೇ ನಾನು ಎಂದು ಯಾವನಿಗೆ ದೃಢ ಆಗಿದೆಯೋ ಅವನು ಬ್ರಹ್ಮವಿತ್ತಲ್ಲ, ಬ್ರಹ್ಮ ಏವ. ಬ್ರಹ್ಮವೇ ಅವನು ಇದ್ದಾನೆ, ಆಗಿದ್ದಾನೆ ಅನ್ಲಿಲ್ಲ ಇಲ್ಲಿ. ಬ್ರಹ್ಮವಿತ್, ಬ್ರಹ್ಮವನ್ನು ತಿಳಿದವ ಅನ್ಲಿಲ್ಲ ಇಲ್ಲಿ ಶಾಸ್ತ್ರ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮ ಆಗುತ್ತಾನೆ ಅಂದರೆ ಬ್ರಹ್ಮವನ್ನು ತಿಳಿದವ ಚೇತನ ಆದ, ತಿಳಿಸಿಕೊಂಡು ಬ್ರಹ್ಮ ಜಡ ಆಯ್ತು. ಬ್ರಹ್ಮ ಹೆಂಗಾಕಾನು ಮತ್ತು ಇದನ್ನ ಯಾಕೆ ಬರೋದ್ರು ಅಂದ್ರೆ ಮಂದ ಮಧ್ಯಮ ಜಿಜ್ಞಾಸುಗಳಿಗೆ ತಿಳಿಸುವ ಸಲುವಾಗಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅನ್ನುವ ಮಾತು ಅಲ್ಲದೆ ಇಲ್ಲೇನು ಗುರು ಶಬ್ದ ವಿಚಾರ ಮಾಡಕತ್ತೇವಲ್ಲ ಈಗ, ಆ ಗುರುವಿಗೆ ಇದು ಅನ್ವಯ ಆಗುವುದಲ್ಲ. ಅವನ ತತ್ವವೇತ್ತ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನೆನಪು ಮಾಡಿದೆ. ಜ್ಞಾನಂ ಬ್ರಹ್ಮ, ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಬಿಡಿ ಬಿಡಿಯಾಗಿ ಅನ್ವಯ ಮಾಡಬೇಕು. ಕೇವಲ ಜ್ಞಾನ ಬ್ರಹ್ಮ, ಕೇವಲ ಸದ್ರೂಪವಾದದ್ದು ಬ್ರಹ್ಮ, ಕೇವಲ ಅನಂತ ಸ್ವರೂಪವಾದದ್ದು ಬ್ರಹ್ಮ. ಮನೆ ಬಂದಿದೆ, ಇದು ಮೂರು ಕೂಡಿದ್ದು ಬ್ರಹ್ಮ ಅಲ್ಲ. ಜ್ಞಾನ, ಅರಿವು ಎಲ್ಲ ಪರ್ಯಾಯ ಪದ. ಮತ್ತು ಇದು ಯಾರು ಜ್ಞಾನ ಆಗೈತಿ ಇವನಿಗೆ ಅಂದ್ರೆ ತನ್ನ ಜ್ಞಾನ ಆಗೈತಿ. ಅನಾತ್ಮವಾಗಿರುವ ಶರೀರಾದಿಗಳಲ್ಲಿರುವ ಜ್ಞಾನ ಹೊರಟು ಹೋಗೈತಿ, ತನ್ನ ಜ್ಞಾನ ಆಗೈತಿ. ತನ್ನ ಜ್ಞಾನವು ಯಾವ ಮಹಾನುಭಾವನಿಗೆ ಆಗಿದೆಯೋ, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಬದುಕಿದೆಯೋ ಅವನು ಗುರು. ಇನ್ನು ಉಳಿದವರು ಸಾಧಕರು ನಾವೆಲ್ಲ ಅನ್ನುವುದನ್ನು ಇಲ್ಲಿ ಜೋಡಿಸಿಕೊಂಡರೆ ಜ್ಞಾನಕ್ಕೆ ಗುರು ಅನ್ನಬೇಕಲ್ಲದೆ ಶರೀರಾದಿಗಳಿಗೆ ಗುರು ಅನ್ನಲಿಕ್ಕೆ ಬರೋದಿಲ್ಲ. ಶರೀರಾದಿಗಳಿಗೆ ಗುರು ಅನ್ನಲಿಕ್ಕೆ ಬರೋದಿಲ್ಲ ಅಂದ ಮೇಲೆ ಅಲ್ಲಿ ಜಾತಿಯ ಹಂಗ ಇಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳಿನ ಪ್ರವಚನದಲ್ಲಿ ನಾವು ನೀವು ತಿಳಿಯೋಣ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.